ಗುಡ್ ಈವ್ನಿಂಗ್ ಮಕ್ಕಳೇ. ನಿಧಾನಮ್ಮ. ಸೊ ಹಿಂದಿನ ತರಗತಿಯಲ್ಲಿ ಭಾಗಾಕಾರದ ಲೆಕ್ಕಗಳನ್ನು ಮಾಡಿದ್ವಿ, ಪುನರಾವರ್ತನೆಯೂ ಸಹ ಆಗಿತ್ತು, ಹೌದಲ್ವಾ? ಈ ಎಲ್ಲ ಲೆಕ್ಕಗಳನ್ನು ಮಾಡಿದ್ವಿ. ಎಲ್ಲಿವರೆಗೂ ಬಂದು ನಿಂತಿದ್ವಿ ನಾವು? ಭಾಗಾಕಾರದಲ್ಲಿ ಗೊತ್ತಿರದ ಮೌಲ್ಯ ಅಥವಾ ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಹೇಗೆ, ಹೌದಾ? ಈ 8277ನ್ನು ಎಷ್ಟರಿಂದ ಭಾಗಿಸಿದರೆ ನಮಗೆ 433 ಸಿಗುತ್ತದೆ? ಭಾಜ್ಯ, ಭಾಜಕ, ಭಾಗಲಬ್ಧ. ಅರ್ಥ ಆಯ್ತಾ? ಈ ರೀತಿ ಕೊಟ್ಟಿದ್ದಾರೆ. ಎಕ್ಸ್ನ ಮೌಲ್ಯನ ನಾವು ಹೇಗೆ ಕಂಡುಹಿಡಿಯೋದು? ಅದನ್ನು ನಾವು ಹೇಗೆ ಕಂಡುಹಿಡಿಯೋದು? ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಈ ರೀತಿ ಭಾಗಾಕಾರ ಕೊಟ್ಟು ಎಕ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನು ಈ ರೀತಿಯೂ ಬರಿಬೋದಾ ಮಕ್ಕಳೇ? 8227 ಭಾಗಾಕಾರ ಎಕ್ಸ್ ಬರಿಬೋದಾ? ಇದನ್ನು ಈ ರೀತಿ ಬರಿಬೋದಾ? ಎಸ್ ಆರ್ ನೋ? ಈಸ್ ಈಕ್ವಲ್ ಟು 433. ಆ ಕಡೆ ಏನಿದೆ? 433 ಇದೆ. ಈಚೆ ಕಡೆ ಏನಿದೆ? 8227 ಭಾಗಾಕಾರ ಎಕ್ಸ್. 8227 ಭಾಗಾಕಾರ ಎಕ್ಸ್. ಆ ಭಾಗಾಕಾರ ಚಿಹ್ನೆ ಬದಲು ಈ ರೂಪದಲ್ಲಿ ಬರ್ತಿದ್ದೀನಿ. ಕರೆಕ್ಟ್ ಇದೆಯಲ್ವಾ? ಈಗ ನಾವು ಎಕ್ಸ್ನ ಏನು ಮಾಡಬೇಕು? ಒಂಟಿ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಎಕ್ಸ್ ಕೆಳಗಿರಬಾರ್ದು. ಇಂಗ್ಲೀಷ್ ಅಕ್ಷರ ಕೆಳಗಿರಬಾರ್ದು. ಇಂಗ್ಲೀಷ್ ಅಕ್ಷರ ಇರಬೇಕು, ಮೇಲಿರಬೇಕು. ಇದನ್ನು ಮೇಲ್ ತಂದುಬಿಡೋಣ. ಹೇಗೆ ತರೋದು? ನಾವು ಇದನ್ನು ಮೇಲ್ ತರಬೇಕು ಅಂದರೆ ಏನು ಮಾಡಬೇಕು? ಈ ಕಡೆ ಕಳಿಸ್ಬೇಕು. ಅರ್ಥ ಆಯ್ತಾ? ಆ ಕಡೆಯಿಂದ ನಾವು ಇಲ್ಲಿ ಕಳಿಸ್ಬೇಕಾದ್ರೆ ಗುಣಾಕಾರ ಇದ್ದಾಗ ಏನು ಮಾಡ್ತಿದ್ವಿ? ಕೆಳಗೆ ಕಳಿಸ್ತಿದ್ವಿ. ಗುಣಾಕಾರ ಇದ್ದಾಗ ಏನು ಮಾಡ್ತಿದ್ವಿ? ಕೆಳಗೆ ಕಳಿಸ್ತಿದ್ವಿ. ಪರ್ಫೆಕ್ಟ್, ಕರೆಕ್ಟ್ ಹೇಳಿದೆ ಭೈರವಿ. ಹೇಳಿದ್ದು ಕರೆಕ್ಟ್ ಇದೆ. ವೆರಿ ಗುಡ್ ಭೈರವಿ, ಪರ್ಫೆಕ್ಟ್. ಆದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಭೈರವಿ. ನೀನು ಹೇಳಿದ್ದೆ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಫಸ್ಟು ಎಕ್ಸ್ನ ಆ ಕಡೆ ಕಳಿಸೋಣ, ಸರಿನಾ? ಇಲ್ಲೇನಿದೆ? 8227 ಇಸ್ ಈಕ್ವಲ್ ಟು ಅಲ್ಲಿ ಯಾರಿದ್ದಾರೆ? 433. ಎಕ್ಸಲ್ಲಿ ಹೋದ್ರೆ ಏನಾಗ್ತಾರೆ? ಇಂಟು ಎಕ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಕೆಳಗಿಂದ ಮೇಲೆ ಹೋದರೆ ಗುಣಾಕಾರ ಆಗ್ತಾರೆ. ಈ ಥರ ಇಂಟು ಎಕ್ಸ್ ಆಗುತ್ತೆ, ಸರಿನಾ? ಸ್ನೇಹ, ಆರಾಮಾಗಿರು, ಅರ್ಥ ಆಗುತ್ತೆ. ಸಾವಕಾಶಿರು, ನಿಧಾನ ಕೇಳು. ಇದೊಂದು ಅರ್ಥ ಆಗಲಿದ್ರೆ ಇನ್ನೊಂದು ನೋಡಿದಾಗ ಅರ್ಥ ಆಗ್ಬಿಡುತ್ತೆ. ಎಕ್ಸಲ್ಲಿ ಹೋಯ್ತು. ಈಗ ಎಕ್ಸ್ ಜೊತೆಗೆ 433 ಇದೆ. ಒಂಟಿ ಆಗ್ಬೇಕು ತಾನೆ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ನಾವು 433ನ ಈ ಕಡೆ ಕಳಿಸ್ಬೇಕು. ಎಸ್, 433ನ ಈ ಕಡೆ ಕಳಿಸ್ಬೇಕಾದ್ರೆ ಇಲ್ಲಿ ಏನಿದೆ? ಇಂಟು ಇದೆ. ಈ ಕಡೆ ಕಳಿಸಿ ಮೈನಸ್ ಎಲ್ಲ ಮಾಡೋಕ್ಕಾಗಲ್ಲ. ಏನು ಮಾಡಬೇಕಾಗುತ್ತೆ? ವೆರಿ ಗುಡ್ ಗೌತಮ್. 8227 ಭಾಗಾಕಾರ 433 ಈಸ್ ಈಕ್ವಲ್ ಟು ಎಕ್ಸ್. ಈಗ ಎಕ್ಸ್ ಒಂಟಿ ಆಯಿತು. ಎಕ್ಸ್ ಒಂಟಿ ಆದ ತಕ್ಷಣ ನಮಗೇನು ಸಿಗುತ್ತೆ? ಒಂದು ಅದರ ವಿರುದ್ಧ ದಿಕ್ಕಲ್ಲಿ ಒಂದು ಲೆಕ್ಕ ಸಿಗುತ್ತೆ. ಈ ಲೆಕ್ಕನ ಬಿಡಿಸ್ಬಿಟ್ರೆ ಎಕ್ಸ್ನ ಮೌಲ್ಯ ಸಿಗುತ್ತೆ. ಇದನ್ನು ಮಾಡೋದು ಗೊತ್ತಲ್ವಾ? ಹಲೋ, ಮತ್ತು ಮಾಡಿ. ಮತ್ತೆ ನಾನಿಲ್ಲಿ ಸೈಡಿಗೆ ಮಾಡ್ತೇನೆ. 8227 ಭಾಗಾಕಾರ 433. ಸೊ ಭೈರವಿ, ನೀನು ಹೇಳಿದ್ದೆ ಆಯ್ತಲ್ವಾ? ಆಯಿತು, ಆಯಿತು. ಆದರೆ ಕಂದ 433 ಇದೆ. 433 ಎರಡಲೇ 866 ಜಾಸ್ತಿ ಆಗುತ್ತಲ್ವಾ? ಇಲ್ಲ ಜಾಸ್ತಿ ಆಗುತ್ತೆ. ಒಂದಲೇ ಹೋಗುತ್ತೆ ಇದು. ಒಂದಲೇ 433. ಶೇಷ ಏನಾಗುತ್ತೆ? 12ರ 3 ಹೋದರೆ 9, 11ರಲ್ಲಿ 3 ಹೋದರೆ 8, 7ರಲ್ಲಿ 4 ಹೋದರೆ 3, 7 ಕೆಳಗೆ ಬರುತ್ತೆ. 9ಲೆ 4ರಿಂದ 4 9ಲೆ 36. ಹೋದ ತರಗತಿಯಲ್ಲಿ ಕಲ್ತಿದ್ದೀವಲ್ವಾ ಯಾವ ರೀತಿ ಅಂದಾಜು ಮಾಡಿ ಭಾಗಾಕಾರ ಮಾಡಬೇಕು ಅಂತ. 4ರಿಂದ ನಾವು ಮಾಡ್ತೀವಿ. ಮೊದಲ ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂತೀವಿ. 38 ಆಯಿತು. ಅಕಸ್ಮಾತ್ 38ನ 4ರ ಮಗ್ಗಿಯಲ್ಲಿ ನಾವು ಭಾಗಾಕಾರ ಮಾಡಬೇಕಂದ್ರೆ 4 ಎಷ್ಟಲೆ ಅಂತ ತಗೊಂತೀವಿ? 4 9ಲೆ. ಕರೆಕ್ಟ್ರಾ? 9ಲೆ. ಆದರೆ 9ಲೆ ಎಷ್ಟು ಬರ್ತದೆ? 19 ಆನ್ಸರ್ ಗೊತ್ತು ನನಗೆ. ಇಂಟು 9 ಏನು ಬರುತ್ತೆ? 9 3ಲಿ 27 ದಶಕ 2, 9 3ಲಿ 27 ಪ್ಲಸ್ 2 29, 9 ದಶಕ 2, 4 9 4ಲೆ 36, 2 38. ಇದೇ ಬಂತಲ್ವಾ? ಪರ್ಫೆಕ್ಟ್. 9ಲೆ 3897, 3892, 3897 ಕಳೆದು ಬಿಟ್ಟರೆ ನಮಗೇನು ಸಿಗುತ್ತೆ? ಶೇಷ 0 ಸಿಗುತ್ತೆ. ಭಾಗಲಬ್ಧ ಅಲ್ಲಮ್ಮ, ಭಾಜ್ಯ ಅಲ್ಲ, ಸಾರಿ ಭಾಜಕ. ಭಾಜ್ಯ, ಭಾಜಕ, ಭಾಗಲಬ್ಧ. ಈ ಲೆಕ್ಕದಲ್ಲಿ ಭಾಗಲಬ್ಧ 19. ಸರಿ. ನಮ್ಮ ಉತ್ತರ ಎಕ್ಸ್ನ ಬೆಲೆ ಏನು ಬಂತು? 19. ಎಕ್ಸ್ನ ಬೆಲೆ ಏನು ಬಂತು? 19 ಅಥವಾ 19 ಈಸ್ ಈಕ್ವಲ್ ಟು ಎಕ್ಸ್. ಎರಡೂ ಒಂದೇ. ಎಕ್ಸ್ನ ಬೆಲೆ 19 ಅಥವಾ 19 ಈಸ್ ಈಕ್ವಲ್ ಟು ಎಕ್ಸ್, ಎರಡೂ ಒಂದೇ.
ಸರಿನಾ? ನಮಗೆ ಬೇಕಾಗಿದ್ದು ಭಾಜಕ ಎಕ್ಸ್. ಈ ರೀತಿ ಕಂಡುಹಿಡಿಯೋದು. ಅರ್ಥ ಆಯ್ತಾ? ಇನ್ನೊಂದು ಲೆಕ್ಕ ನೋಡೋಣ. ಇನ್ನೊಂದು ಲೆಕ್ಕ ಎಲ್ಲರೂ ಹಾಲಪ್ಪ ಬಾ ನೋಡೋಣ. ಬರೀರಿ ಯಾರ್ಯಾರು ಬರ್ದಿಲ್ಲ ಬರ್ಕೊಂಬಿಡಿ ಮಕ್ಕಳೇ. ಸೌಜನ್ಯ ಆಯ್ತಮ್ಮ? ಓಕೆ. ಇಲ್ಲೂ ಸಹ ನಮಗೆ ಗೊತ್ತಿರದಿರೋ ಮೌಲ್ಯಕ್ಕೆ ಏನಾಗ್ತೀವಿ? ಎಕ್ಸ್ ಹಾಕ್ತೀವಿ. ಸರಿನಾ? ಇದನ್ನು ಯಾವ ರೀತಿ ಬರಿಬೋದು? ಒಂದು ನಿಮಿಷ ಹೇಳಮ್ಮ. ಇದು ಭಾಗಕರ ಲೆಕ್ಕ ಇದೆ ಭೈರವಿ. ಇದನ್ನು ಈ ರೀತಿ ಬರಿಬೋದಾ? x/4 = 405 ಬರಿಬೋದಾ ಈ ಥರ? ಭಾಜ್ಯ, ಭಾಜಕ, ಭಾಗಲಬ್ಧ ಈ ರೀತಿ ಬರಿಬೋದಾ? x/4 = 405 ಈ ರೀತಿ ಬರಿಬೋದಲ್ವಾ? ರೈಟ್. ಈಗ ನಾವು ಎಕ್ಸ್ನ ಏನು ಮಾಡ್ಬೇಕು ಬರೀವಿ? ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ ಕೆಳಗಿರೋ 4 ಎಲ್ಲಿ ಕಳಿಸ್ಬೇಕು? ಈ ಕಡೆ ಕಳಿಸ್ಬೇಕು. ಹೌದಾ? ಅಲ್ಲಿ ಹೋಗ್ಬೇಕಂದ್ರೆ ಏನಾಗುತ್ತೆ? ಮೇಲೆ ಹೋಗುತ್ತೆ. ಅದು ಕೆಳಗಿದ್ದದ್ದು ಮೇಲೆ ಹೋಗುತ್ತೆ. ಸೊ ಭಾಗಕರ ಗುಣಾಕಾರದಲ್ಲಿ ಕೆಳಗೆ ಮೇಲೆ ಹೋಗ್ತಾವವು. ಪಕ್ಕದಲ್ಲಿ ಯಾರಿದ್ದಾರೆ? 405 ಇದ್ದಾರೆ ಆಲ್ರೆಡಿ. ಇದಲ್ಲಿ ಹೋದ್ರೆ ಏನಾಗುತ್ತೆ? ಇಂಟು 4 ಆಗುತ್ತೆ. ಪ್ಲಸ್ಸು ಮೈನಸ್ ಆಗೋದಿಲ್ಲ. ಪ್ಲಸ್ಸು ಮೈನಸ್ ಯಾವಾಗುತ್ತೆ? ಮೇಲಿಂದ ಮೇಲೆ ಹೋದರೆ ಪ್ಲಸ್ಸು ಮೈನಸ್ ಆಗ್ತದೆ. ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಇವಾದ್ರೆ ಏನಾಗ್ತವೆ? ಗುಣಾಕಾರ ಆಗ್ತವೆ. ಏನಾಗ್ತವೆ? ಗುಣಾಕಾರ. ಸೊ ಏನಾಗುತ್ತೆ? ಇಂಟು 4 ಆಗುತ್ತೆ. ಈಗ ಇದನ್ನು ಗುಣಿಸ್ಬಿಟ್ರೆ ಎಕ್ಸ್ನ ಬೆಲೆ ಸಿಗುತ್ತಾ? ಎಸ್ ಆರ್ ನೋ? ಮಾಡೋಣ ಬನ್ನಿ. x = 4 5 20 4 4 16 ಇಷ್ಟೇ ಆನ್ಸರ್. ಚೆಕ್ ಮಾಡಿ ನೋಡಿ ಬೇಕಾರೆ. ಬಂತ ಅಜಯ್? ಅರ್ಥ ಆಯ್ತಾ? ಈಗ ನೀವೇನು ಚಿಂತೆ ಮಾಡಬೇಡಿ, ನಿಮಗೆಲ್ಲ ಲೆಕ್ಕನೂ ಅರ್ಥ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಬೆಸ್ಟ್ ಒಂದು ಹೇಳ ಒಂದು ವಿಷಯ ಹೇಳ. ಈ ಲೆಕ್ಕನ ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿರಿ. ಡನ್? ಓಕೆ. ಯಾರ್ಯಾರಿಗೆ ಕನ್ಫ್ಯೂಷನ್ ಇದೆ ಇನ್ನೊಂದ್ಸರಿ ನೋಡೋಕೆ ಅವಕಾಶ ಇರುತ್ತೆ. ಸರಿನಾ? ಬನ್ನಿ ಮಾಡೋಣ. ಮಕ್ಕಳಿಗೆ ನಾವೇನು ಮಾಡ್ತಿದ್ವಿ ಇಲ್ಲಿ? ಭಾಗಾಕಾರದಲ್ಲಿ ಗೊತ್ತಿರೋದ ಮೌಲ್ಯ ಕಂಡುಹಿಡಬೇಕು. ಸೊ ಗೊತ್ತಿರದಿರೋ ಜಾಗಕ್ಕೆ ಎಕ್ಸ್ ಅಂತ ಹಾಕ್ತೀವಿ. ಭಾಜ್ಯ, ಭಾಜಕ, ಭಾಗಲಬ್ಧ. ಕರೆಕ್ಟಾ? ಸೊ ಈ ಭಾಗಾಕಾರ ಲೆಕ್ಕ ನಾನು ಈ ರೀತಿಯೂ ಬರಿಬೋದಾ? 8227/x = 433 ಈ ರೀತಿ ಬರಿಬೋದಲ್ವಾ? ಎಸ್. ಎಕ್ಸ್ನ ಒಂಟಿ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಎಕ್ಸ್ ಕೆಳಗಿರಬಾರ್ದು, ಮೇಲಿರಬೇಕು. ಮೇಲೆ ಕಳಿಸ್ಬೇಕಂದ್ರೆ ಇಲ್ಲಿ ಕಳ್ಸೋಕ್ಕೆ ಬರಲ್ಲ, ನಾನು ಈ ಕಡೆ ಕಳಿಸ್ಬೇಕು ತಾನೆ? ರೈಟ್. ಸೊ 8227 = 433. ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು ಎಕ್ಸ್ ಆಗುತ್ತದೆ. ಏನಾಗುತ್ತೆ? ಇಂಟು ಎಕ್ಸ್. ಮೈನಸ್ ಎಕ್ಸು ಪ್ಲಸ್ ಎಕ್ಸ್ ಆ ಥರ ಆಗೋದಿಲ್ಲ, ಇಂಟು ಆಗುತ್ತೆ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಈ ಥರ ಎಕ್ಸ್ ಕ್ರಾಸಲ್ಲಿ ಹೋದರೆ ಇಂಟುಗಳಾಗ್ತವೆ. ಸೊ ಇದರಲ್ಲಿ 433 ಈಗ ಎಕ್ಸ್ನ ಒಂಟಿ ಉಳಿಸ್ಬೇಕು. ನಾನು 433 ಏನು ಮಾಡ್ತೀನಿ? ನಾನು ಕೆಳಗೆ ಕಳಿಸ್ತೀನಿ. ಹೌದಲ್ವಾ? 8227 ಭಾಗಾಕಾರ 433 = x. ಸೊ ಎಕ್ಸ್ ಒಂಟಿ ಆಯಿತು. 433 ಏನು ಮಾಡಿದ್ದೀನಿ? ಕೆಳಗೆ ಕಳಿಸಿದ್ದೀನಿ. ಇಲ್ಲಿ ಎಕ್ಸ್ ಒಂಟಿ ಆದಮೇಲೆ ನಮಗಿಲ್ಲಿ ಒಂದು ಲೆಕ್ಕ ಸಿಗುತ್ತೆ. ಈ ಲೆಕ್ಕನ ಬಗೆಹರಿಸ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. ಮಾಡೋಣ. 19 ಬಂದಿತ್ತು ಅವಾಗಲೇ ಮಾಡಿದಾಗ, ಹೌದಲ್ವಾ? ಸೊ 8227 ಭಾಗಾಕಾರ 433. ಸೊ 433 ಒಂದಲೇ ಅಂತ ಮಾಡಿದ್ವಿ, ಕರೆಕ್ಟಾ? ಶೇಷ ಏನು ಬಂದಿತ್ತು? 2ರಲ್ಲಿ 3 ಹೋಗಲ್ಲ. 12ರಲ್ಲಿ 3 ಹೋದರೆ 9, 11ರಲ್ಲಿ 3 ಹೋದರೆ 8, 7ರಲ್ಲಿ 4 ಹೋದರೆ 3. 7 ಕಳ ಬಂದಿತ್ತು 433. 9ಲೇ ಮಾಡಿದ್ವಿ 3897. ಶೇಷ ಸಾಗರ ಪಟ್ಟಿರೋ ಹತ್ರ ಸದ್ದು ಮಾಡಬೇಡ, ತಪ್ಪದು. ಶೇಷ 0. ಸರಿನಾ? ಸೊ ನಮಗೆ ಎಕ್ಸ್ನ ಬೆಲೆ ಏನು ಬಂತು ಅಲ್ಲಿಗೆ ಮಕ್ಕಳೇ? 19 = x ಅಂತನಾದರೂ ಬರಿಬೋದು, ಅಥವಾ x = 19 ಅಂತಲೂ ಬರಿಬೋದು. ಅರ್ಥ ಆಯ್ತಾ ಈ ಲೆಕ್ಕ? ಇದೇ ಮಾದರಿಯಲ್ಲಿ ಮುಂದಿನ ಲೆಕ್ಕ ಮಾಡಿದ್ವಿ ನಾವು. ಇಲ್ಲೇನು ಮಾಡಿದ್ವಿ?
ಇಲ್ಲೂ ಸಹ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾಗಿತ್ತು. ಎಕ್ಸ್ ಅಂದರೆ ಗೊತ್ತಿಲ್ಲದ ಮೌಲ್ಯ ಎಕ್ಸ್ ಭಾಗಾಕಾರದಲ್ಲಿ. ಈ ಭಾಗಾಕಾರದ ಲೆಕ್ಕ ನಾನು ಈ ರೀತಿ ಬರಿಬೋದಾ? x/4 = 405. ಹೌದಾ? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಕೆಳಗಿರೋದನ್ನ ಮೇಲೆ ಕಳಿಸ್ತೀನಿ, ಈ ಕಡೆಗೆ. ಆ ಕಡೆ ಹೋದ್ರೆ ಏನಾಗುತ್ತದು ಗುಣಾಕಾರ. ಈ ಕಡೆ ಯಾರಿದ್ದಾರೆ? 405 ಇದೆಯಲ್ವಾ? 405 ಇದೆ. 4 ಹೋದ್ರೆ ಏನಾಗುತ್ತೆ? 8 4 ಆಗುತ್ತೆ. ಇಲ್ಲಿ ಯಾರು ಉಳಿತಾರೆ? ಎಕ್ಸ್ ಮಾತ್ರ ಉಳಿತಾರೆ. ಕರೆಕ್ಟಾ? ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? 4 5 20, 20 0 10 2, 4 0 0 + 2 2, 4 4 16. ಮುಗೀತಲ್ವಾ? ಬಂದಿದೆಯಾ? ಅರ್ಥ ಆಯ್ತಾ? ಮುಂದಿನ ಲೆಕ್ಕ ಮಾಡ್ಬೋದಾ? ರೆಡಿ ಇದ್ದೀರಾ? ಹೇಳಿ. ಇದು ಕೂತ್ರೆ ಏನು ಬರುತ್ತೆ ಮಕ್ಕಳೇ? ನೀವೇ ಹೇಳಿ. ಎಕ್ಸ್ನ ಬೆಲೆ ಏನು ಬರುತ್ತೆ ಹೇಳ್ರಿ? ತೋರಿಸ್ಕೊಡ್ಲಾ? ಮೊದಲು ಏನು ಬರುತ್ತೆ? 3640 ಭಾಗಾಕಾರ ಎಕ್ಸ್ = 520. ಎಕ್ಸ್ ಕೆಳಗಿರಬಾರ್ದು, ಎಕ್ಸ್ ಮೇಲೆ ಹೋಗಬೇಕು. ಬಂತ್ರಾ? ಎಷ್ಟು ಬಂತಮ್ಮ? ಗುಡ್. ಎಕ್ಸ್ ಮೇಲೆ ಹೋಗ್ಬೇಕಂದ್ರೆ ಏನಾಗುತ್ತೆ? 3640 = 520 ಇಂಟು ಎಕ್ಸ್. ಎಕ್ಸ್ ಮೇಲೆ ಹೋಯ್ತಲ್ವಾ? ರೈಟ್? ಈಗ ಎಕ್ಸ್ನ ಒಂಟಿ ಉಳಿಸ್ಬೇಕು. ಎಕ್ಸ್ನ ಒಂಟಿ ಉಳಿಸ್ಬೇಕಂದ್ರೆ 520 ಎಲ್ಲಿ ಕಳಿಸ್ಬೇಕು? ಕೆಳಗೆ ಕಳಿಸ್ಬೇಕು. ಯಾಕೆ ಕೆಳಗೆ ಕಳಿಸ್ತೀರಿ? ಗುಣಾಕಾರ ಇದೆಯಲ್ಲ. ಗುಣಾಕಾರ ಇದ್ದರೆ ನಾವು ಕೆಳಗೆ ಕಳಿಸ್ಬೇಕು ಅದನ್ನು. ಸೊ 3640 ಭಾಗಾಕಾರ 520 = ಎಕ್ಸ್. ಸೊ ಎಕ್ಸ್ನ ಬೆಲೆ ಹೇಳ್ಬೇಕಂದ್ರೆ 3640 ಭಾಗಾಕಾರ 520. ಸೊ ನೀನು ಎಷ್ಟಂದೇವ? 7. 5 7 35. 5ರಿಂದ ಅಂದಾಜು ಆಗ್ತಿರಲ್ವಾ? ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಾಂತೀರ. 36. 5 7 35 ಅಂತ ಅಂದಾಜು ಆಗ್ತಿರಲ್ವಾ? ಸೊ ಏನಾಗುತ್ತೆ? 7 0 0, 7 2 14 4 ದಶಕ 1, 7 5 35 1 36. 3640 3640 ಹೋದರೆ ಶೇಷ 0 ಉಳಿಯುತ್ತೆ. ಸೊ ಏನು ಬಂತು ನಮಗೆ? ಭಾಗಲಬ್ಧದಲ್ಲಿ 7 ಬಂತು. ಅಲ್ಲಿಗೆ ಎಕ್ಸ್ನ ಬೆಲೆ ಏನಂತ ಹೇಳ್ಬೋದು ಮಕ್ಕಳೇ? ನಾವು ಎಕ್ಸ್ನ ಬೆಲೆ ಏನಂತ ಹೇಳ್ಬೋದು? 7 ಅಂತ ಕರಿಬೋದು. ರೈಟ್, ಕರೆಕ್ಟ್. ಎಕ್ಸ್ನ ಬೆಲೆ 7. ಯಾವುದಮ್ಮ? ಭಾಗಾಕಾರದ ಅರ್ಥ ಆಗಲಿಲ್ಲ? ಓಕೆ. ಸೊ ಭೈರವಿ, ಇಲ್ಲಿ 5ರಿಂದ ನಾವು ಅಂದಾಜು ಹಾಕ್ತೀವಿ ಭಾಗಾಕಾರ ಮಾಡೋಕ್ಕೆ. ಕರೆಕ್ಟಾ? 5 ಬಗ್ಗೆ ಬರುತ್ತಾನೆ ನಮಗೆ. ಸೊ ಒಂದು ಅಂಕೆ ಸಾಕಾಗುತ್ತಾ? 3 ಆಗಲ್ಲ. 36 ಸಾಕಾಗುತ್ತೆ. 5 ಎಷ್ಟಲೇ? 5 7 ಅದು 5 7 ಅಂದರೆ ಅರ್ಥ ಏನು? 527. ಕರೆಕ್ಟಾ? ಹೌದಲ್ವಾ? 7 0 0, 7 2 14 4 ದಶಕ 1, 7 5 35 1 36. ಸೊ 527 3640. 3640ರಲ್ಲಿ 3640 ಕಳೆದ್ರೆ ಏನಾಗುತ್ತೆ? ಶೇಷ 0 ಬರುತ್ತೆ. ಅರ್ಥ ಆಯ್ತಾ? ನಾವು ಅಷ್ಟೇ ಮಾಡಿತ್ತು. ಇದು ಕನ್ಫ್ಯೂಸ್ ಹೊಡಿತೈತೆ ರೀ. ಓಕೆ. ಸೊ ಎಕ್ಸ್ನ ನಾವು ಮೇಲೆ ಕಳಿಸಿದ್ದೀವಿ. ಕರೆಕ್ಟಾ? ಅದು ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಈ 520 ಯಾಕಡೆ ಕಳಿಸ್ಬೇಕು? ಮತ್ತೆ ಕೆಳಗೆ ಕಳಿಸ್ಬೇಕು. ಕೆಳಗೆ ಕಳಿಸಿದ್ದೀವ. ಹಿಂಗೆ ಬಂದರೆ ಏನು ಮಾಡ್ತೀವಿ? ಭಾಗಾಕಾರ ಮಾಡ್ತೀವಿ. ಭಾಗಾಕಾರ ಮಾಡಿದ್ಮೇಲೆ ಏನು ಬಂತು? ಎಕ್ಸ್ನ ಬೆಲೆ 7 ಬಂತು ಅಷ್ಟೇ. ಅರ್ಥಾತ್ರಿ? ಇನ್ನೊಂದು ಲೆಕ್ಕ, ಇನ್ನೂ ಒಂದು ಲೆಕ್ಕ. ಕಮಾನ್, ಇದು ಸುಲಭ ಇದೆ ನೋಡಿ. ಎಕ್ಸ್ನ ಬೆಲೆ ಕಂಡುಹಿಡೀರಿ. x/19 = 697. ಏನಂತ ಬರಿಬೋದು ಮಕ್ಕಳೇ ಇದನ್ನು? x/19 = 697 ಬರಿಬೋದಾ ಈ ಥರ? ಎಕ್ಸ್ನ ಒಂಟಿ ಮಾಡ್ಬೇಕಲ್ವಾ? ಎಕ್ಸ್ ಮೇಲಿದೆ. ಎಕ್ಸ್ನ ಏನು ಮಾಡಬೇಕು? ಒಂಟಿ ಮಾಡಬೇಕು. ಎಕ್ಸ್ನ ಅಲ್ಲೇ ಹಿಡ್ದಾನ. 19 ಎಲ್ಲಿ ಕಳಿಸ್ಬೇಕಾಗತ್ತೆ? 697 ಪಕ್ಕ ಅಲ್ಲಿ ಕಳಿಸ್ಬೇಕು ಮೇಲೆ. ಕರೆಕ್ಟಾ? ಹೌದಲ್ವಾ? 19 ಅಲ್ಲಿಗೆ ಹೋದ್ರೆ ಏನಾಗುತ್ತೆ? 8 19 8 19. 19ರಿಂದ ಗುಣಿಸೋಣ. 19 7 133 3 ದಶಕ 13. 19 9 171 ಏನಾಗುತ್ತೆ? ಇದು 184 ಆಗುತ್ತೆ. 184 4 ದಶಕ 18.
19 114. ಸೊ ಏನಾಗುತ್ತೆ ಇದು ಮಕ್ಕಳೇ? 12 132. ಕರೆಕ್ಟ್ ಬಂತಾ? ಇಷ್ಟೇ ಮಕ್ಕಳೇ, ಇದು ಕಚ್ಚಾ ಕೆಲಸ ಮತ್ತಿದು. ಎಲ್ಲರಿಗೂ ಬಂದಿದೆಯಾ ಪಟೇಲ್? ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ ಮಕ್ಕಳೇ? ಚಲೋ. ನಾನೇನು ಹೇಳಲ್ಲ, ನೀವೇ ಮಾಡಿ. ಸಿಂಚನ ಮಾಡಿದೆನಾ? ಸುಷ್ಮಿತಾ ಮಾಡ್ತಿದ್ಯಮ್ಮ? ಯಾವ ಥರ ಮಾಡ್ತಿದ್ದೀರಾ? ತಡಿ ತಡಿ ತಡಿ. ಸಾಮಾನ್ಯ ಜ್ಞಾನ ಒಂದೊಂದ್ಸರಿ ಕಳ್ಕೊಂಬಿಟ್ರೆ ನಾವು ಏನಾಗ್ಬಿಡ್ತೀವಿ ನೋಡ್ರಿ. ಅದಕ್ಕೆ ಇದೇ ಲೆಕ್ಕ ಉದಾಹರಣೆ. ನಮ್ಮ ಹತ್ರ ಕಾಮನ್ ಸೆನ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಇದು ಬೆಸ್ಟ್ ಲೆಕ್ಕ. ಯಾರು ಎಕ್ಸ್ ಸೆಕೆಂಡ್ ಮಾಡಿದ್ದೀರಾ? ಓಕೆ, ಚಂದನ್ ಮಾಡಿಲ್ಲ. ಇಷ್ಟು ಈಸಿ ಲೆಕ್ಕ ಬರಲ್ಲ ಅಂದ್ರೆ ಹೆಂಗಪ್ಪ? ನಮ್ಮ ಸುಷ್ಮಿತಾ ಅದರಲ್ಲೂ ಎಕ್ಸ್ ಹಾಕಿ ಏನೇನೋ ಮಾಡ್ತದಾಳೆ. ಸಾಧಾರಣ ಸಾಮಾನ್ಯ ಲೆಕ್ಕ 1395 ಭಾಗಾಕಾರ 9. ಇದೇ ತಾನೇ ಲೆಕ್ಕ ಇರೋದು. 9 9, ಶೇಷ 4, 9 ಕೆಳಗೆ ಬರುತ್ತೆ. 9 45, ಶೇಷ 4, 5 ಕೆಳಗೆ ಬರುತ್ತೆ. 9 45, ಶೇಷ 0. ಇಷ್ಟೇ ಇರೋದು. ಮದನ್ ಅದನ್ನು 145 ಅಂತ ಬರ್ತದಾನೆ. ಹೌದಾ ಮದನ್? 5 ಅಂತ ಬರೀಕ್ಕೆ ಹೋಗಿ 4 ಅಂತ ಹಾಕ್ಬಿಟ್ಟಿದ್ಯಪ್ಪ. ತೊಂದರೆ ಇಲ್ಲ. ಬಟ್ ಸೀದಾ ಲೆಕ್ಕ ಇತ್ತಲ್ವಾ, ಸಾಧಾರಣ ಲೆಕ್ಕ. ಮಕ್ಕಳೇ, ಎಲ್ಲ ಕಡೆ ಎಕ್ಸ್ನೇ ಬಳಸ್ಬೇಕಂತಿಲ್ಲಪ್ಪ. ಹಂಗಂತ ಇದ್ರಲ್ಲಿ ಎಕ್ಸ್ ಬರ್ದಿದ್ರೆ ತಪ್ಪೇನು ಆಗ್ತಿದ್ದಿಲ್ಲ. ಬಟ್ ಸಾಮಾನ್ಯ ಲೆಕ್ಕ ಇತ್ತಲ್ವ ಇದು. ಹಾಂ, ಈ ಥರ ಭಾಗಕಾರ ಲೆಕ್ಕ ಎಷ್ಟು ಮಾಡಿಲ್ಲ ನಾವು. ನೇರ ಪ್ರಶ್ನೆ ಇತ್ತಿದ್ದು. ಮುಂದಿನ ಪ್ರಶ್ನೆ ಶೇಷ ಅಲ್ಲ, ಭಾಗಲಬ್ಧಮ್ಮ. ಭಾಗಲಬ್ಧ. ಶೇಷ ಇದು ಶೇಷ, ಇದು ಭಾಗಲಬ್ಧ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ, ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ, ಭಾಜ್ಯ, ಭಾಜಕ, ಭಾಗಲಬ್ಧ. ಏನಮ್ಮ? ಅದೇ ಹೇಳಿದ್ದು ಇಷ್ಟೋ ತನಕ. ಎಕ್ಸ್ ಬರೀ ಅವಶ್ಯಕತೆ ಇಲ್ಲ. ನೇರ ಲೆಕ್ಕ ಅಲ್ಲ, ನೇರ ಲೆಕ್ಕ. ಭಾಗಲಬ್ಧ ಕೇಳಿದ್ದಾರೆ ಅಷ್ಟೇ. ಎಕ್ಸ್ ಬರೆದ್ರೆ ಏನು ತಪ್ಪಿಲ್ಲ. ಇಲ್ಲಿ ಎಕ್ಸ್ ಬರೀರಿ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಇವಾಗ ಭೈರವಿ ಹೇಳ್ದಂಗೆ ಮಾಡೋಣ. ಏನಂತ ಹೇಳಿದ್ದು ಭೈರವಿ? ಸೊ ಈ ರೀತಿ ಇರುತ್ತೆ ಸರ್, ಕರೆಕ್ಟಾ? ಎಕ್ಸ್ನ ಅಲ್ಲಿ ಕಳಿಸೋಣ, 211 ಈ ಕಡೆ ಹಾಕೋಣ. 1477 ಇದೆ. ಎಕ್ಸ್ ಅಲ್ಲಿ ಕಳಿಸೋಣ, ಕರೆಕ್ಟಾ? ಮೇಲೆ 211 ಇಲ್ಲಿ ಹಾಕ್ಬಿಡೋಣ. ಸರಿನಾ? ಒಂದೇ ಸ್ಟೆಪ್ಪಲ್ಲಿ ಮಾಡೋಣ. ನಿದ್ದೆ ಮಾಡ್ತಿದ್ದೀರಾ? ಇಲ್ಲಪ್ಪ, ಎಲ್ಲರೂ ನಿದ್ದೆ ಮಾಡ್ತಿದ್ದೀರಿ ನೀವು. 1477 ಭಾಗಾಕಾರ ಎಕ್ಸ್ = 211 ಅಂತ ಇದೆ. ಎಕ್ಸ್ನ ಇಲ್ಲಿ ಕಳಿಸೋಣ, 211 ಇಲ್ಲಿ ಹಾಕೋಣ. ಬದಲು ಮಾಡೋಣ. ಏನಾಗುತ್ತೆ? 1477 ಡಿವೈಡೆಡ್ ಬೈ 211 = ಎಕ್ಸ್. ಕರೆಕ್ಟಾ? ಎಕ್ಸ್ ಮೇಲೋಯ್ತು, 211 ಕೆಳಗೆ ಬಂತು. ಸರಿ ಆಯಿತಾ? ಈಗ x20 ಏನೋ ಆಯಿತು, ಹನುಮಂತು. x20 ಆಯಿತು. ನಾವು ಇಲ್ಲಿ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದ್ರೆ ಎಕ್ಸ್ನ ಮೌಲ್ಯ ಸಿಕ್ಬಿಡುತ್ತೆ ನಮಗೆ. ಸರಿನಾ? ಸೊ ಭಾಗಾಕಾರ ಮಾಡೋಣ. 1477 ಭಾಗಾಕಾರ 211, ರೈಟ್? ಎಷ್ಟಲೇ ಅಪ್ಪ? 211
7 ಒಂದಲೇ 7, 7 ಒಂದಲೇ 7, 7 ಎರಡಲೇ 14. ಶೇಷ ಏನು ಬರುತ್ತಪ್ಪ? ಶೇಷ 0. ಸೊ ಎಕ್ಸ್ನ ಬೆಲೆ ಏನು ಬಂತು ಹನುಮಂತು? ಎಕ್ಸ್ನ ಬೆಲೆ 7 ಬಂತು. ಈಸಿ, ಅರ್ಥ ಆಯ್ತು ಸ್ನೇಹ? ಯಾವುದನ್ನಮ್ಮ? ಹೌದು. ಏನಮ್ಮ? ಭಾಗಾಕಾರ ಮಾಡಿದ್ವಲ್ಲ. ಏನಮ್ಮ? ಹೇಳಮ್ಮ ಜೋರಾಗಿ ಇನ್ನೊಂದು ಸರಿ. ಭಾಗಾಕಾರ ಗೊತ್ತಾಗಲಿಲ್ಲ ಅಂದ್ಯಾ? ಓ, ಗುಣಿಸ್ ಮಾಡಲಿಲ್ಲಲ್ಲ ಅದಕ್ಕೆ. ಈಗ 2 ಮಗ್ಗಿಂದ ಭಾಗಾಕಾರ ಮಾಡ್ಬೇಕಮ್ಮ, ಹೌದಾ? ಇಲ್ಲ 21 ಮಗ್ಗಿಂದ ಭಾಗಾಕಾರ ಮಾಡೋಣ. 21 ಮಗ್ಗಿ ಬರುತ್ತಲ್ಲ. 21 7 ಸರಿನಾ? ಗೊತ್ತಾಯ್ತು ಈಗ? ಹಾಂ. ಸೊ 7 ಹಾಕೋಣ. 7 ಒಂದಲೇ 7, 7 ಒಂದಲೇ 7, 7 ಎರಡಲೇ 14. ಶೇಷ ಏನು ಬರುತ್ತೆ ಈಗ? ಇಲ್ಲಿ ಸೈಡಿಗೆಲ್ಲ ಒಂದು ಕಡೆ ಗುಣಿಸೋ ಬದಲು ಅಲ್ಲೇ ಬರೆದ್ಬಿಟ್ಟು ಗುಣಿಸ್ಬಿಟ್ಟೆ. ಅರ್ಥ ಆಯ್ತು ಈಗ? ಡನ್. ಮುಂದಿನ ಪ್ರಶ್ನೆ. ಎಕ್ಸ್ನ ಬೆಲೆ ಇಲ್ಲಿ ಕಂಡಿಡೀರಿ. ಸಾಗರ್ ಮಾಡ್ತಿದ್ದೀಪ್ಪ? ಎಕ್ಸ್ನ ಬೆಲೆ ಭಾಳ ಸುಲಭ ಇದೆ ಅದು. ಇದನ್ನು ಏನಂತ ಬರಿಬೋದಮ್ಮ? x/13 = 320. ಕರೆಕ್ಟಾಗಿ ಬೈರವಿ. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಬೈರವಿ? 320 × 13. ಕರೆಕ್ಟಾ? x = 13 0 0, 13 2 26 ದಶಕ 2, 13 3 39 2 40. ಎಕ್ಸ್ನ ಬೆಲೆ ಬಂತು. ಎಷ್ಟೇ? ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಗೊತ್ತಾಯ್ತಪ್ಪ ಗೌತಮ್? ಮುಂದಿನ ಲೆಕ್ಕ ಭಾಳ ಕಷ್ಟ ಇದೆ ನೋಡ್ರಿ, ಭಾಳ ಕಷ್ಟ ಇದೆ ಮಾಡೋದು. ಮಾಡ್ರಿ 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 ಮಾಡ್ರಿ. ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾದ ಲೆಕ್ಕ. ಹದಿನೈದು ಎರಡಲೇ 30, ಶೇಷ 4, 5 ಕೆಳ ಬರುತ್ತೆ. 15 3 45, ಶೇಷ 0. ಈ 0 0. ಇದು ಈಸಿಯಪ್ಪ, ಇದು ಈಸಿ. ಗುಡ್, ಕರೆಕ್ಟ್ ಬಂದಿದೆ ಅಂದರೆ ಭಾಳ ಒಳ್ಳೆಯದು. ಮುಂದಿನ ಪ್ರಶ್ನೆ. ಶೇಷ 0 ಅಮ್ಮ. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡೀರಿ. ಮಾಡ್ತೀರಾ? ಏನಂತ ಬರಿಬೋದು ಇದನ್ನು? 6660 / x = 6666. ಅಲ್ಲ ಸಾರಿ, 666 ಅಷ್ಟೇ. ಅದಲು ಬದಲು ಮಾಡಬೇಕು. ಎಕ್ಸ್ನ ಮೇಲೆ ಕಳಿಸ್ತೀನಿ, ಇದನ್ನ ಇಲ್ಲಿ ಕಳಿಸ್ತೀನಿ. ಕರೆಕ್ಟಾ? ಏನಾಗುತ್ತೆ? 6660 ಭಾಗಾಕಾರ 666 = x. ಕರೆಕ್ಟಾ? ನಿಮಗೆ ಅನ್ಸಲ್ವ ಇದು 10 ಗುಣಿಸಿದ್ರೆ ಇದು ಬರುತ್ತೆ ಅಂತ? ಅಲ್ವಾ? 666 10 6660. ಹೌದಲ್ವಾ? ಸೊ ಇಲ್ಲಿ ನೇರವಾಗಿ ಬೆಳ್ಬೋದ ನಾವು 10 ಇದಕ್ಕೆ ಉತ್ತರ ಅಂತ? ಇದ್ರ ಉತ್ತರ 10 ಅಂತ ಹೇಳ್ಬೋದಲ್ವಾ? ಹೇಳ್ಬೋದಲ್ವಾ? ದಟ್ಸ್ ಇಟ್. ಮುಂದಿನ ಪ್ರಶ್ನೆ.
ಎಕ್ಸ್ನ ಬೆಲೆ ಈಸಿ ಇದೆ. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ನೋಡಿ. ಏನಂತ ಬರಿಬೋದು? x/16 = 413. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 16 ಎಲ್ಲೋಗುತ್ತೆ ಮಕ್ಕಳೇ? ಮೇಲೆ ಹೋಗುತ್ತೆ. ಸೊ ಬಲಬದಿಯಲ್ಲಿ ಹೋಗುತ್ತದು. ಆದರೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. 16 3 48ಕ್ಕೆ 8 ದಶಕ 4. 16 1 16 4 20ಕ್ಕೆ 0 ದಶಕ 2. 16 4 64 2 ಗುಡ್. ಮುಂದಿನ ಪ್ರಶ್ನೆ. ಒಂದು ನಿಮಿಷ, ಇದೆಲ್ಲ ಆಗಿದೆಯಪ್ಪ? ಪುನರಾವರ್ತನೆ ಆಗಿದೆ. ಬೇಡ ಬೇಡ ಬೇಡ, ಇದು ಆಗಿದೆಯಾ? ಇದನ್ನು ಮಾಡಿದ್ದೀವಿ ನಾವು. ಇಲ್ಲ, ಒಂದು ನಿಮಿಷ. ಈಗ ಈ ಭಾಗಕ್ಕೆ ಬರೋಣ. ಎಲ್ಲರೂ ಈ ಸೂತ್ರ ಬರ್ಕೊಳ್ರಿ. ಯಾರ್ಯಾರು ಸೂತ್ರ ಬರ್ದಿಲ್ಲ ಬರೀರಿ. ಈಗ ಯಾರ್ಯಾರು ಬರ್ದಿಲ್ಲ ಒಂದ್ಸರಿ ಬರ್ಕೊಂಬಿಡಿ. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಬರ್ತಿದ್ದೀರಾ ಎಲ್ಲರೂ? ಗುಡ್. ಏನಪ್ಪ ಬರ್ತಿದ್ದೀಯಾ ಜ್ಞಾನೇಶ? ಆಯ್ತು ಆಯ್ತು, ಒಳ್ಳೇದು. ಇದು ಬಹಳ ಬಹಳ ಮುಖ್ಯವಾದ ಸೂತ್ರ. ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ನೋಡಿರಿ, ಗುಣಾಕಾರದಲ್ಲಿ ಒಂದು ಸೂತ್ರ ಇತ್ತು, ಗುಣ್ಯ ಇಂಟು ಗುಣಕ = ಗುಣಲಬ್ಧ. ಅದೇ ಥರ ಭಾಗಾಕಾರದಲ್ಲಿ ಅತ್ಯಂತ ಮುಖ್ಯವಾದ ಸೂತ್ರ ಇದು. ಸಾ ಏನೇನೋ ಅಂದ್ಬಿಡ್ತೀರ ಕೊನೆಗೆ. ಹೌದು ಹೌದು ಹೌದು. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. 2 ನಿಮಿಷ ಕೊಡ್ತೀನಿ ಮಕ್ಕಳೇ ನಿಮಗೆ, 2 ಮಿನಿಟ್ಸ್ ಎಲ್ಲರಿಗೂ. ನೀವು ಯಾರು ನನ್ನನ್ನು ಆನ್ಲೈನಲ್ಲಿ ನೋಡ್ತಿದ್ದೀರಿ ಮಕ್ಕಳೇ, 2 ಮಿನಿಟ್ಸ್ ನಿಮಗೂ ಸಹ ಕೊಡ್ತೀನಿ. ಇದನ್ನು ಬಾಯ್ಪಾಟ್ ಮಾಡಿಬಿಡ್ಬೇಕು. 2 ಮಿನಿಟ್ಸ್. ಸ್ಟಾರ್ಟ್ 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 ಸ್ಟಾರ್ಟ್. ಇಲ್ಲೇ ಬಾಯ್ಪಾಟ್ ಆಗ್ಬಿಡ್ಬೇಕು. ನಾನು ಕೇಳ್ತೇನೆ. ಓಕೆ, ಮುಗೀತ್ರಾ? ಯಾರಿಗಾದರೂ ಇನ್ನೂ ಭಯ ಇದೆಯಾ? ನಾನು ನಿಮ್ಮನ್ನು ಯಾರನ್ನಾದರೂ ಕೇಳ್ಬೋದಾ? ಪಂಡಿತಾರಾಧ್ಯ, ಓ ಇದನ್ನು ನೋಡ್ಕೊಂಡು ಹೇಳ್ಬಿಡ್ತೀಯಲ್ಲ.
ಓಹೋ ಹೋ ಹೋ ಓಕೆ, ಇದು ಹೇಳಪ್ಪ ಈಗ ಸೂತ್ರ ಹೇಳ್ರಿ. ಕುತ್ಕೊಂಡು ಹೇಳ್ರಿ ಆರಾಮಾಗಿ. ಭಾಜ್ಯ is equal to ಭಾಗಲಬ್ಧ ಭಾಜಕ ಹ್ಞೂ ಇಂಟು ಹ್ಞೂ ಭಾಗಲಬ್ಧ ಹ್ಞೂ ಪ್ಲಸ್ ಶೇಷ. ಕರೆಕ್ಟ್ ಕರೆಕ್ಟ್. ಎಲ್ಲರೂ ಕಲ್ತಿದ್ದೀರಾ? ವಿನಯ್ ಪಾಟೀಲ್ ಕುಂತಲ್ಲಿ ಹೇಳಪ್ಪ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ವೆರಿ ಗುಡ್. ಗೌತಮ್ ಹೇಳಪ್ಪ. ನೀನಪ್ಪ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಓಕೆ ಗುಡ್. ಸಿಂಚನ ಹೇಳು. ಭಾಜ ಹ್ಞೂ ಈಸ್ ಈಕ್ವಲ್ ಟು ಭಾಜಕ ಇಂಟು ಈ ಭಾಗಲಬ್ಧ. ಭಾಗಲಬ್ಧ ಪ್ಲಸ್ ಕರೆಕ್ಟ್ ಕರೆಕ್ಟ್. ಆ ಚಿಹ್ನೆಗಳು ಏನು ಹೇಳ್ಬೇಕಂತ ನಿನಗೆ ಗೊತ್ತಾಗ್ತಿಲ್ಲಲ್ಲ. ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ. ನಾನು ಕೇಳ್ತೀನಿ. ಸುಷ್ಮಿತಾ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಗುಡ್. ಸಮರ್ಥ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಗುಡ್. ಸಮರ್ಥಿ ಅಷ್ಟೇ ಆಯಿತು. ಸಮರ್ಥ್ಯಂ. ಭಾಜಕ ಹ್ಞೂ ಆರಾಮಾಗಿ ಹೆದರಬೇಡ, ಆರಾಮಾಗಿ ಹೇಳು. ಹ್ಞೂ ಇನ್ನೊಂದು ಸರಿ ಹೇಳಪ್ಪ. ನೀವು ಅವನಿಗೆ ತೊಂದರೆ ಕೊಡ್ತಿದ್ದೀರ, ನೀವು ಶಬ್ದ ಮಾಡ್ತಿದ್ದೀರ. ಹ್ಞೂ ಓಕೆ. ಸಾಗರ್. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಬೆಸ್ಟ್ ಯಾರು ಹೇಳ್ತಾರೆ ಗೊತ್ತಾ? ಸಾಗರ್. ಅಲ್ಲ, ಹನುಮಂತ. ಭಾಜ್ಯ ಭಾಜ ಇಸ್ ಈಕ್ವಲ್ ಟು ಭಾಜಕ ಪ್ಲಸ್ ನೀನು ನಗಬೇಡಪ್ಪ ಆ ಥರ. ಹೊಸ್ದಾಗಿ ಹೇಳಪ್ಪ ಹನುಮಂತು. ಭಾಜ್ಯ ಭಾಜ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಹ್ಞೂ ಪ್ಲಸ್ ಶೇಷ. ಕರೆಕ್ಟ್. ನೀವು ತೊಂದರೆ ಕೊಡಬಾರ್ದು, ಅವ್ನು ಹೇಳ್ತಾನೆ ಕರೆಕ್ಟಾಗಿ. ಹಾಂ ಎಲ್ಲಪ್ಪ ಕಮಾನ್. ಭಾಜ್ಯ is equal to ಭಾಜಕ ಇಂಟು ಪ್ಲಸ್ ಶೇಷ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಗಲಬ್ಧನ ಬಾವ್ರ ಮನೆಗೆ ಕಳಿಸ್ಬಿಟ್ರೆ ಹೆಂಗೆ? ಹಾಂ ಶ್ರೇಯಾ. ಹ್ಞೂ ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಹಾಲೇಶ್. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಓಕೆ ಓಕೆ. ಚಂದನ್ ಜಲ್ದಿ ಜಲ್ದಿ ಜಲ್ದಿ, ಟೈಮ್ ಆಗ್ತದೆ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಹಾಂ ಸೂಪರ್, ವೆರಿ ಗುಡ್. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಅಷ್ಟೇ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಷ್ಟೇಪ್ಪ. ಹೇಳಮ್ಮ. ಭಾಜ್ಯ is equal to ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಅಷ್ಟೇ. ಸೌಜನ್ಯ. ಭಾಜಕ ಓ ಭಾಜ್ಯ is equal to ಭಾಜಕ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಶೇಷ ಕರೆಕ್ಟ್. ಜ್ಞಾನೇಶ್ ಹೇಳಪ್ಪ. ಭಾಜ್ಯ is equal to ಭಾಜಕ ಇಂಟು ಹ್ಞೂ ಭಾಗಲಬ್ಧ ಪ್ಲಸ್ ಶೇಷ. ಬಹುತೇಕ ಎಲ್ಲರದ್ದು ಆಯಿತು. ಯಾರಾದರೂ ಉಳಿದಿದ್ದೀರಾ? ಹಾಂ ಹೇಳಪ್ಪ. ಒಂದೇ ನಿಮಿಷ ಜಲ್ದಿ ಹೇಳ್ಬೇಕು. ಭಾಜ್ಯ ಇಂಟು ಭಾಜಕ ಭಾಜ್ಯ ಆ ಕಾಲು ಮುಟ್ಟೋದು ಥರ ಮಾಡಬಾರ್ದು. ಭಾಜ್ಯ is equal to ಅದು ಚಿಹ್ನೆ ಗೊತ್ತಲ್ಲ.
ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಚಿಹ್ನೆ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಅದನ್ನು ಈಸ್ ಈಕ್ವಲ್ ಟು ಅಂತ ಹೇಳ್ತೀವಿ ಜೋರಾಗಿ ಹೇಳ್ಬೇಕಾದ್ರೆ. ಹಾ 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 ವಾ 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 ಜೀನಿಯಸ್. ಹಾಂ ಹೇಳ್ರಿ ಇವಾಗ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಭಾಜ್ಯ ಇಂಟು ಬಾ 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 ಎಷ್ಟು ಸರಿ ಕರಿತೀಯಪ್ಪ ನನ್ನನ್ನು ಬಾ 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 ಅಂತ. ಹಾಂ ಒಂದು ನಿಮಿಷ ಕೊನೆ ಚಾನ್ಸ್ ಕೊಡಂತ ಹೇಳ್ರಿ ಸುಭಾಷ್ಗೆ. ಮತ್ತೊಂದು ಸರಿ ತೋರಿಸ್ಬೇಕಾ? ಈಸ್ ಈಕ್ವಲ್ ಟು ಅದು ಇದು ಈಸ್ ಈಕ್ವಲ್ ಟು ಇದು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಶೇಷ ಅಲ್ಲ ಶೇಷ 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 ಅಲ್ಲ ಶೇಷ. ಲಕ್ಷ್ಮಿ ಲಾಸ್ಟ್ ಲಕ್ಷ್ಮಿನೇ ಲಾಸ್ಟ್ ಇಲ್ಲಿಗೆ ಮುಗೀತು. ಲಕ್ಷ್ಮಿ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಡನ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಸೂತ್ರ. ಇವನ್ 10th ಸ್ಟ್ಯಾಂಡರ್ಡ್ ತನಕನೂ ಈ ಸೂತ್ರ ನೀವು ಬಳಸ್ತೀರಿ. 10ನೇ ಕ್ಲಾಸ್ ತನಕನೂ ಕೆಲವೊಮ್ಮೆ ಬಳಸ್ತೀರಿ. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಮುಂದೆ ಈ ಸೂತ್ರಗಳನ್ನು ಭಾಳಷ್ಟು ರೀತಿ ಬಳಸ್ತೀರಿ ನೀವು, ಸರಿನಾ? ಈ ಸೂತ್ರದ ಮೇಲೆ ಕೆಲವೊಂದು ಲೆಕ್ಕಗಳಿದ್ದಾವೆ ಮಕ್ಕಳೇ. ಅಲ್ಲೂ ಸಹ ಎಕ್ಸ್ನ ಬೆಲೆ ಕಂಡುಹಿಡಿಯೋ ರೂಪದಲ್ಲಿ ಲೆಕ್ಕಗಳನ್ನು ಮಾಡ್ತೀವಿ. ಸಪೋಸ್ ನಾವೀಗ ಭಾಜ್ಯ ಕೊಟ್ಟಿದ್ದಾರೆ 79, ಭಾಜಕ 5, ಭಾಗಲಬ್ಧ ಕೊಟ್ಟಿದ್ದಾರೆ 15, ಶೇಷ ಎಷ್ಟು ಹಂಗಾರೆ? ಶೇಷ ಎಷ್ಟು? ಶೇಷ 0 ಇಲ್ಲ, ಶೇಷ 0 ಇಲ್ಲ. ಒಂದು ನಿಮಿಷ ಯಾರು ಬರಿಬೇಡ್ರಿ, ನೋಡಿರಿ. ಭಾಜ್ಯ 79, ಭಾಜಕ 5, ಭಾಗಾಕಾರ ಮಾಡಿದ್ರೆ ಏನಾಗುತ್ತೆ? 5 1 5, ಶೇಷ 2, 5 5 25, ಶೇಷ 4. ಭಾಗಲಬ್ಧ ಎಷ್ಟು ಬಂದಿದೆ? ಕರೆಕ್ಟ್ ಇದೆ. ಶೇಷ ಎಷ್ಟು ಉಳಿತು? ಅಲ್ಲಿಗೆ ಶೇಷ ಎಷ್ಟು ಆನ್ಸರ್ ಇದಕ್ಕೆ? ಆದರೆ ನಾವು ಲೆಕ್ಕ ಮಾಡದೆ ಸೂತ್ರದಲ್ಲೇ ಬರಿಬೋದಾ? ಸೂತ್ರ ಬಳಸಿ ಬರಿಬೋದಾ? ಈಗ ತಾನೇ ಸೂತ್ರ ಕಲ್ತಿದ್ದೀವಿ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ. ನಾನು ಹೇಳ್ತೀನಿ ಭಾಜ್ಯ 79 ಇಸ್ ಈಕ್ವಲ್ ಟು ಭಾಜಕ 5 ಇಂಟು ಭಾಗಲಬ್ಧ 15 ಪ್ಲಸ್ ಶೇಷ ಏನು? ನಾವು ಲೆಕ್ಕ ಮಾಡಿದ್ವಿ 4 ಅಂತ ಬಂತು. ಅಕಸ್ಮಾತ್ ನಾವು ಲೆಕ್ಕ ಮಾಡಿಲ್ಲ, ಏನು? ಎಕ್ಸ್ ಏನಂತ ಬರಿಬೇಕು? ಎಕ್ಸ್ ಅಂತ ಬರಿಬೇಕು. ಕರೆಕ್ಟಾ? ಯಾಕೆ ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೋಣ. ಈಗ ಇದನ್ನು ಮಾಡ್ಬೋದಾ? ನಾವು ಇದನ್ನು ಮಾಡ್ಬೋದಾ? ನೋಡ್ರಿ, ಗುಣಾಕಾರ ಜೊತೆಗಿರ್ತಾವೆ ಮಕ್ಕಳೇ. ಗುಣಾಕಾರ ಒಂಥರ ಫೆವಿಕ್ವಿಕ್ ಅಂಟಿಸ್ದಂಗೆ, ಅರ್ಥತಾ? ಇದಕ್ಕೂ ಏನೈತೆ? ಫೆವಿಕ್ವಿಕ್ ಅಂಟಿಸ್ದಂಗೆ ಐತವೆ ಜೋಡಿ. ಅವು ಈ ಪ್ಲಸ್ ಐತಲ್ಲ, ಪ್ಲಸ್ ಜಲ್ದಿ ಉದುರ್ಬಿಡ್ತದೆ. ಆದರೆ ಇವು ಸ್ವಲ್ಪ ಅಂಟಿರ್ತಾವೆ ಜಲ್ದಿ, ಅರ್ಥ ಆಯ್ತಾ? ಈಗ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ನಾನೇನು ಮಾಡಬೇಕು? ಒಂದು ನಿಮಿಷ ಇದನ್ನು ಮಾಡ್ಬಿಡಂತ ಹೇಳ್ರಿ. ಫಸ್ಟ್ ಉಳ್ಳಾಗಡ್ಡಿ ಆಮೇಲೆ ಬರ್ತದೆ ವಿ ಬೊಡಮಸ್ನಲ್ಲಿ ಅಂತ್ರಿ ಏನ್ರಿ? ಉಳ್ಳಾಗಡ್ಡಿ ಅದು ವಿ ಬೊಡಮಾಸಲ್ಲಿ ಬರುತ್ತೆ, ಇಲ್ಲಿ ಬರೋಲ್ಲ. ಶಾಂತಿ. ಸೊ 15 5 75 ಪ್ಲಸ್ ಎಕ್ಸ್. ಈ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 75 ಏನು ಮಾಡ್ಬೇಕು ನಾನು? ಯಾರದು ಸ್ನೇಹ ಏನು ಮಾಡಬೇಕು? ಆ ಕಡೆ ಕಳಿಸ್ಬೇಕು. ಹೆಂಗೆ ಕಳಿಸ್ತೀವಿ? ಸೇತುವೆ ದಾಟಿಸ್ತೀವಿ. ನೆನಪಿದೆಯಲ್ಲ ಸೇತುವೆ ಕತೆ? ಇದಕ್ಕೇನಿದೆ? ಇಲ್ಲಿ ಪ್ಲಸ್ ಇದೆ. ಈ ಕಡೆ ಹೋದ್ರೆ ಏನಾಗ್ತಾರೆ? -75 ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಒಂಟಿ ಆದರು. ಎಕ್ಸ್ ಒಂಟಿ ಆದ ತಕ್ಷಣ ಇಲ್ಲೊಂದು ಲೆಕ್ಕ ಬರುತ್ತೆ. 79ರಲ್ಲಿ 75 ಹೋದರೆ ನಮಗೆ 4 ತಾನೇ ಬೇಕಾಗಿದ್ದು. 4 ಉತ್ತರ ಬಂತಿಲ್ವಾ? ಸೂತ್ರ ಕೆಲಸ ಮಾಡುತ್ತಲ್ವಾ? ಬರ್ಕಡ್ರಿ. ಕ್ವಶನ್ ಸಮೇತ. ಎಸ್, ಎಲ್ಲದು ಎಷ್ಟು ಚೌಕಾಸಿ ಮಾಡ್ತೀರ್ರಿ ಬರೆಯೋದಕ್ಕೆ. ಹಾಂ, ಈ ಸೂತ್ರದ ಮೇಲೆ ನೀವು ಮಾಡಿದಂಥ ಮೊದಲನೇ ಲೆಕ್ಕ ಇದು. ಬರ್ಕೊಂಬೇಕಾ ಸಾರ್ ಅಂತ ಎಷ್ಟು ಚೌಕಾಸಿ ಮಾಡ್ತೀರಲ್ಲ.
ಮುಂದಿನ ಲೆಕ್ಕ ಮಕ್ಕಳೇ ಹೋಗ್ಬೋದಾ? ತಡ್ರಪ್ಪ, ಗೌತಮ್ ಯಾಕೋ ನೋವು ಅಂತದಾನೆ. ಆರಾಧ್ಯ, ಸೂತ್ರ ಇನ್ನೊಂದು ಸರಿ ಹೇಳು. ನಾನು ನೋಡ್ಕೊಂಡು ಹೇಳು, ಜಲ್ದಿ ಹೇಳು. ಹ್ಞೂ 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 ಕರೆಕ್ಟ್, ಗುಡ್. ಏನಪ್ಪ? ಪೀಸ್ ಫಿನಿಶು. ಹ್ಞೂ ಓಹೋ, ಇಲ್ಲಿ ಬಂದ್ಬಿಟ್ಟಿದೆಯಲ್ಲಪ್ಪ ಇದು. ಏನಪ್ಪ ಇದು? ಯಾಕಪ್ಪ? ನಾನು ಜಾರ್ ಬೀಳಲಿ ಅಂತನಾ? ಹಾಂ ಸರ್, ಅದ್ರ ಮೇಲೆ ಕಾಲು ಇಟ್ಬಿಟ್ಟು ಜಾರ್ ಬಿದ್ದು ಬಿಡಲಿ? ಬೀಳೋಕ್ಕಾಗೋದಿಲ್ಲ. ಅದನ್ನು ಹಾಕಿದ್ದೆ ಯಾರು ಇಲ್ಲಿ? ಚೆಕ್ ಮಾಡೋದಕ್ಕೆ ಬೀಳ್ತಾರೋ ಇಲ್ಲೋ ಅಂತ. ಓಹೋ, ಹೆಂಗೆ ಬಿದ್ದು ಕಾಲು ಮುರ್ಕೊಂಬಿಟ್ರೆ ಸರ್ ರಜಾ ಸಿಕ್ಬಿಡುತ್ತೆ. ಹೌದಾ ಸರ್, ನಾ ಆಸ್ಪತ್ರೆಗೆ ಕಳಿಸ್ಬಿಡೋಣ, ನಾವು ಗದಗಿಗೆ ಓಡೋಗ್ಬಿಡೋಣ. ನೀನು ಎಲ್ಲ ಕಾರಣ ಹೇಳ್ತೀವಿ ಬಿಡಪ್ಪ, ಗೊತ್ತಿದೆ. ಹಾಂ, ನೀನು ಮುಂದೆ ಕೂರಿಸೋದು ತಪ್ಪಾತಿನ ಮೇಲಿಂದ ನಾನು ಅಲ್ವಾ? ಬರ್ರಿ ಈ ಪ್ರಶ್ನೆ ಮಾಡೋಣ. ಸೀದಾ ಉತ್ತರ ಬರೆಯೋಣ. ಪ್ರಶ್ನೆ ಬರಿಬೇಡ್ರಿ. ಈಗ ಪ್ರಶ್ನೆ ಬರಿಬೇಡ್ರಿ, ನೇರ ಉತ್ತರಕ್ಕೆ ಹೋಗೋಣ ಮಕ್ಕಳೇ. ಕೇಳಿ ಕೇಳಿ, ಇಲ್ಲೇನು ಕೊಟ್ಟಿದ್ದಾರೆ? ಭಾಜ್ಯ ಕೊಟ್ಟಿದ್ದಾರೆ, ಭಾಜಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕೊಟ್ಟಿಲ್ಲ, ಶೇಷ ಕೊಟ್ಟಿದ್ದಾರೆ. ಕರೆಕ್ಟಾ? ಭಾಗಲಬ್ಧ ಮಾತ್ರ ಕೊಟ್ಟಿಲ್ಲ. ಮಾಡೋಣ ಅದನ್ನು. ಸೊ ಭಾಜ್ಯ ಎಷ್ಟು? ನಮಗೆ ಸೂತ್ರ ಇದೆ ತಾನೆ, ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೂತ್ರ ಇದೆ ನಮ್ಮ ಹತ್ರ, ಕರೆಕ್ಟ್. ಸೊ ಭಾಜ್ಯ ಎಷ್ಟು ಕೊಟ್ಟಿದ್ದಾರೆ? 217 ಈಸ್ ಈಕ್ವಲ್ ಟು ಭಾಜಕ ಎಷ್ಟು ಕೊಟ್ಟಿದ್ದಾರೆ? 16 ಇಂಟು ಇದೆ ಇಂಟು ಭಾಗಲಬ್ಧ ಏನು ಇಲ್ಲ, ಏನು ಬರಿಬೇಕು? ಎಕ್ಸ್ ಬರಿಬೇಕು. ಪ್ಲಸ್ ಶೇಷ ಎಷ್ಟಿದೆ? ಈ ಇಂಟು ಅನ್ನೋದು ಒಂಥರ ಫೆವಿಕ್ವಿಕ್ ಇದ್ದಂಗೆ, ಅವು ಒಂಟ್ಕೊಂಡಿರ್ತಾವೆ, ಜಲ್ದಿ ಬಿಡೋದಿಲ್ಲ ಅವು. ಸೊ ಇವು ಯಾವಾಗಲೂ ಜಲ್ದಿ ಜೊತೆಗೆ ಇರ್ತಾವೆ. ಆಯಿತಾ? ಎಕ್ಸ್ನ ಒಂಟಿ ಮಾಡ್ಕೊಬೇಕು ನಾವು. ಈ ಥರ ಲೆಕ್ಕ ಮಾಡಿದ್ದೀವಿ ಮಕ್ಕಳು, ನಿಮಗೆ ತೋರಿಸ್ಕೊಡ್ಲ ಇನ್ನೊಂದು ಸರಿ? ಸ್ವಲ್ಪ ನೋಡ್ತೀರಾ, ಗಮನಿಸ್ತೀರಾ ನೀವು? ಇದನ್ನು ಈ ರೀತಿ ಬರಿಬೋದಾ ನಾನು? ಶೇಷ ಎಷ್ಟಪ್ಪ? 9 ಅಲ್ಲ? ಸೊ 217 ಇಸ್ ಈಕ್ವಲ್ ಟು 16x + 9 ಮಾಡಿದ್ದೀವಾ? ನೆನಪು ಬರ್ತಾ ಇದೆಯಾ? ನಾವು ಎಷ್ಟೊಂದು ಲೆಕ್ಕ ಬರ್ದಿದ್ದೀವಲ್ವಾ? ಸೊ ಇಂಟು ಬರ್ದಿಲ್ಲ ಅಂದರೂ ಇಂಟು ಇರುತ್ತೆ, ಅದು ಮಾಡಿದ ನೆನಪಾಗ್ತಿದೆಯಾ? ಅದನ್ನು ಯಾವಾಗ ಯಾವ ಥರ ಒಂಟಿ ಮಾಡ್ಕೊತಿದ್ವಿ? ಇದನ್ನು 16x ಇಲ್ಲೇ ಇಟ್ಬಿಟ್ಟು 9ನ್ನು ಈ ಕಡೆ ಕಳಿಸ್ತಿದ್ವಿ, ನೆನಪಿದೆಯಾ? ಸೊ 9 ಈ ಕಡೆ ಬಂದರೆ ಏನಾಗುತ್ತೆ? 217 - 9 ಇಸ್ ಈಕ್ವಲ್ ಟು 16 ಇಂಟು ಎಕ್ಸ್. ಕರೆಕ್ಟಾ? ಸೊ 217ರಲ್ಲಿ 9ನ ಈ ಕಡೆ ಕಳಿಸಿದ್ದಕ್ಕೆ -9 ಆಗಿತ್ತು. -9 ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಹಲೋ 200? ಹಲೋ, ಯಾರು ಲೆಕ್ಕ ಮಾಡೋದಿಲ್ಲಲ್ರಿ? ಲೆಕ್ಕ ಮಾಡಿದ್ರು ಹೇಳ್ರಿ. ಶ್ರೇಯಾ, ಸ್ವಲ್ಪ ಇನ್ನು ಮಾಡಮ್ಮ, ಅಲ್ಲಿ ಕಚ್ಚೆ ಕೆಲಸ ಮಾಡಿರಿ. ಸೌಜನ್ಯ, 217ರಲ್ಲಿ 9 ಕಳೆದ್ರೆ ಎಷ್ಟು? ಅರೇ ರಾಮ, ಹಾಂ 208. 208 ಇಸ್ ಈಕ್ವಲ್ ಟು 16 ಇಂಟು ಎಕ್ಸ್. ಕರೆಕ್ಟಾ? ಈಗ ನಾವು ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? 16ನ ಮೇಲಲ್ಲ ಮತ್ತು ಕೆಳಗೆ ಕಳಿಸ್ಬೇಕು. ಯಾಕೆ? ಇಂಟು ಇದೆ, ಅದಕ್ಕೆ 16 ಕೆಳಗೆ ಬರುತ್ತೆ. 208 ಭಾಗಕಾರ 16 ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಒಂಟಿ ಆಯಿತಾ? ಒಂಟಿ ಆದ ತಕ್ಷಣ ಒಂದು ಲೆಕ್ಕ ಬರುತ್ತೆ, ಭಾಗಕಾರ ಮಾಡಬೇಕು ನಾವು. 208 ಭಾಗಕಾರ 16 ಮಕ್ಕಳೇ ಏನಾಗುತ್ತೆ? 16 ಶೇಷ 4, 8 ಕೆಳಗೆ ಬರುತ್ತೆ. 16 3 48. ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 13. ಕ್ಲಿಯರ್ ಆಯ್ತಾ? ಹೌದಮ್ಮ, ಭಾಗಲಬ್ಧ ಬರಿಬೇಕಲ್ವಾ? ಭಾಗಲಬ್ಧಕ್ಕೆ ನಾವು ಏನಂತ ಹೆಸರಿಟ್ಟಿವಿ? ಎಕ್ಸ್ ಅಂದರೂ ಒಂದೇ, ಭಾಗಲಬ್ಧ ಅಂದರೂ ಒಂದೇ. ಅದು ಎಕ್ಸ್ ಎಷ್ಟು ಬಂತು? 13.
ಕ್ಲಿಯರ್? ಹೂ, ಅರ್ಥ ಆಗ್ತಿದೆಯಾ ಮಕ್ಕಳೇ? ನಾವು ಎಷ್ಟೊಂದು ಲೆಕ್ಕ ಮಾಡಿದ್ವಿ, ಈ ಥರ ಲೆಕ್ಕ ಬಿಡಿಸ್ಬೇಕಂತ ನೆನಪಿದೆಯಾ? ಅವಾಗ ಎಷ್ಟೊಂದು ಗುಣಾಕಾರದಲ್ಲಿ ಗೊತ್ತಿರೋದ ಮೌಲ್ಯ ನೆನಪಿದೆಯಾ? ಎಷ್ಟೊಂದು ಲೆಕ್ಕ ಮಾಡಿದ್ವಿ. ಈ ಥರ ಲೆಕ್ಕ ಬಿಡಿಸ್ಲಿಕ್ಕೋಸ್ಕರ ನಾವು ಅಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡಿದ್ದು. ಭಾಳಷ್ಟು ಜನ ಪೇರೆಂಟ್ಸು ನನ್ನನ್ನು ಕೇಳ್ತಿದ್ರು ಫೋನ್ ಮಾಡಿ ಆನ್ಲೈನಲ್ಲಿ, ಸರ್ ಇಷ್ಟೊಂದು ದೊಡ್ಡ ದೊಡ್ಡ ಲೆಕ್ಕ ನಮ್ಮ ಮಕ್ಳಿಗೆ ಯಾಕೆ ಮಾಡಿಸ್ತಿದ್ದೀರಾ, ಕಷ್ಟ ಆಗ್ಬಿಡುತ್ತೆ, ಇಷ್ಟು ದೊಡ್ಡ ಲೆಕ್ಕ ಮಾಡಿಸ್ಬೇಡ್ರಿ, ನವೋದಯಕ್ಕೆ ಬರುತ್ತಾ ಇದು, ಎಲ್ಲರೂ ಬರುತ್ತಾ ಅಂತ ಕೇಳ್ತಿದ್ರು. ಬಂದಿದೆಯಲ್ಲ ಇಲ್ಲಿ, ಇಲ್ಲೇ ಬಂದಿದೆಯಲ್ಲ, ಬಂದಿಲ್ವ ಇಲ್ಲಿ? ಸೊ ಅಲ್ಲಿ ಪಡೆದ ಕೌಶಲ್ಯ ಇಲ್ಲಿ ಬಳಕೆ ಆಗುತ್ತೆ. ಆ ಲೆಕ್ಕಗಳನ್ನು ಯಾರು ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಂಡಿದ್ರಿ ಅವ್ರಿಗೆ ಇದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿನಾ? ಮುಂದೋಗೋಣ. ಇನ್ನೂ ಬರ್ತಿಲ್ಲಪ್ಪ ಹನುಮಂತು, ಯಾವ ಮರದ ಮೇಲೆ ಇದ್ದೀವಿ? ಹನುಮಂತು ಭಾಳ ಲೇಟ್ ಮಾಡ್ತೀಯಪ್ಪ ನೀನು, ಜಲ್ದಿ ಬರೀಯಪ್ಪ. ಯಾರ್ಯಾರು ಬರ್ತಿಲ್ಲ ಬರ್ಕೊಂಬಿಡಿ. ಅರ್ಥ ಆಯ್ತಾ? ಮಾಡೋಣಪ್ಪ, ಸಾಕಷ್ಟು ಲೆಕ್ಕ ಇದಾವೆ, ನಿನಗೋಸ್ಕರ ತಂದಿದ್ದೇನೆ. ಮಾಡೋಣ, ತೊಂದರೆ ಇಲ್ಲ. ಕ್ವಶನ್ ಏನು ಬರಿಬೇಡ್ರಿ ಅಂತ ಹೇಳಿದ್ದೆ, ಕಚ್ಚಾ ಕೆಲಸದಲ್ಲಿ ಅಭ್ಯಾಸ ಮಾಡಿರಿ, ಆಮೇಲೆ ನೋಟ್ಸಿಗೆ ಹಚ್ಚಂತ್ರಿ, ಆಯಿತಾ? ಮುಂದಿನ ಪ್ರಶ್ನೆ. ಏನು ಕೊಟ್ಟಿಲ್ಲ? ಭಾಜಕ. ಭಾಜ್ಯ ಕೊಟ್ಟಿದ್ದಾರ? ಸೂತ್ರ ಇದೆ ನಮ್ಮ ಹತ್ರ, ನನ್ನ ಜೊತೆಗೆ ಸೂತ್ರ ಎಲ್ಲರೂ ಒಂದ್ಸರಿ ನಿಧಾನವಾಗಿ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಕರೆಕ್ಟಾ? ಮರಿಬಾರ್ದು ಸೂತ್ರ. ನೋಡ್ರಿ ಆ ಸೂತ್ರ ಇದೆ, ಅವ್ರು ಏನೇನು ಕೊಟ್ಟಿದ್ದಾರೋ ಬರೆಯೋಣ. 329 ಇಸ್ ಈಕ್ವಲ್ ಟು ಭಾಜಕ ಎಷ್ಟು ಏನು ಕೊಟ್ಟಿಲ್ಲ, ಎಕ್ಸ್ ಇಂಟು ಭಾಗಲಬ್ಧ 15 ಪ್ಲಸ್ ಶೇಷ 14. ಈ ಪ್ಲಸ್ಸು ಮೈನಸ್ ಇದ್ದವೇನಾಗ್ತವೆ ಆ ಕಡೆ ಹೋಗ್ತಾವೆ ತಾನೆ? ಎಸ್ ಆರ್ ನೋ? ಸೊ ಏನಾಗುತ್ತೆ? 329 14 ಈ ಕಡೆ ಬಂದರೆ ಏನಾಗುತ್ತೆ? -14 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 15. ಇದರಲ್ಲಿ 14 ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? 315 ಆಗುತ್ತೆ. ಇದು ಕರೆಕ್ಟಾ? ಇಸ್ ಈಕ್ವಲ್ ಟು ಎಕ್ಸ್ ಇಂಟು 15. ಎಕ್ಸನ್ನ ಯಾಕೆ? ಎಕ್ಸ್ 20 ಆಗ್ಬೇಕಂದ್ರೆ ಎಕ್ಸನ್ನು ಕೆಳಗೆ ಕಳಿಸ್ಬೇಕಾ ಸ್ನೇಹ? ಏನು ಕಳಿಸ್ಬೇಕು? ವೆರಿ ಗುಡ್ ಮದನ್ ಆ್ಯಂಡ್ ಗೌತಮ್. 15 ಕೆಳಗೆ ಹೋಗ್ಬೇಕು, ಅವಾಗ ಎಕ್ಸ್ 20 ಆಗುತ್ತೆ. ಸೊ 315 ಕೆಳಗೆ ಯಾರು ಹೋಗ್ಬೇಕು? 15 ಹೋಗ್ಬೇಕು, ಆವಾಗ ನಮಗೆ ಎಕ್ಸ್ 20 ಆಗುತ್ತೆ. ಕರೆಕ್ಟ್. ಎಕ್ಸ್ ಇಲ್ಲೇ ಇರ್ಬೇಕಮ್ಮ, 15 ಕೆಳಗೆ ಹೋದ್ರೆ ಎಕ್ಸ್ 20 ಆಯ್ತು ತಾನೆ? ಅರ್ಥ ಆಗಲಿಲ್ಲ. ಎಕ್ಸ್ ಇಂಟು 15 ಇತ್ತಲ್ವ ಇಲ್ಲಿ? ಈ ಬಾಜು ಏನೈತಿ ಇಲ್ಲಿ? ಎಕ್ಸ್ ಇಂಟು 15 ಐತಲ್ವ ಇಲ್ಲಿ? ಈ 15 ತೆಗೆದುಬಿಟ್ಟು ನಾನು ಇದು ಕೆಳಗೆ ಇಟ್ಬಿಟ್ರೆ ಏನಾಯ್ತು? ಎಕ್ಸ್ 20 ಆಯ್ತಾ ಇಲ್ಲ? 20 ಆಯ್ತಿಲ್ಲ? ಲೆಕ್ಕ ಬಂತಾ ಇಲ್ಲ? ಲೆಕ್ಕ ಬಂದಮೇಲೆ ಏನು ಮಾಡಬೇಕು? ಎಷ್ಟು ಬಂತು? 21 ಬಂತಾ? ಖರ್ಚಾ ಕೆಲಸ ಇಲ್ಲಿ ಮಾಡ್ತೀನಿ. 315 ಡಿವೈಡೆಡ್ ಬೈ 15, 15 ಎರಡಲೇ 30, ಶೇಷ 1, 5 ಕೆಳಗೆ ಬರುತ್ತೆ, 15 ಒಂದಲೇ 15, ಶೇಷ ಏನು ಬರುತ್ತೆ ಮಕ್ಕಳೇ? 0. ಕ್ರೈಟ್. ಸೊ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ರೀ? ಶೇಷ ಕರೆಕ್ಟ್ ಕೊಟ್ಟಿದ್ದಾರೆ ರೀ. ಶೇಷ ಕರೆಕ್ಟ್ ಕೊಟ್ಟು ಅದನ್ನು ತಗೊಂಬಂದಿಲ್ಲ, ನಾವು ಕಳೆದಿಲ್ವ ಇಲ್ಲಿ ಶೇಷನ? ಶೇಷ ಕಳೆದಿದ್ದೀವಿ ತಾನೆ? ಏನು ರೀ ಗೊತ್ತಮ್ಮ ನೀವು? ಎಕ್ಸ್ನ ಬೆಲೆ ಏನು ಬಂತು ರೀ? 21. ಅದು ಕರೆಕ್ಟ್ ಕೊಟ್ಟದ, ಅದನ್ನು ಹಾಕ್ಕೊಂಡೇ ಲೆಕ್ಕ ಮಾಡಿರೋದು ನಾವು, ಆಯಿತಾ? ಮುಂದಿನ ಪ್ರಶ್ನೆ. ಇಲ್ಲ ಒಂದು ನಿಮಿಷ ತಡಿಯಪ್ಪ, ನಮ್ಮ ಗೌತಮ್ ಯಾಕೋ ಡೌಟ್ನ ತಂದುಬಿಟ್ಟಿದ್ದಾನೆ. ಗೌತಮ್ ಒಂದು ಕೆಲಸ ಮಾಡು, ಭಾಜಕ ಎಷ್ಟು ಬಂತು? 21. ಇದರಿಂದ ಮಾಡಿ ನೋಡು, ಶೇಷ 14 ಬರಲಿದ್ರೆ ಹೇಳಿ ನನಗೆ. ಇದನ್ನು ಬರ್ಕೊಂಡ್ರೆ ಓಕೆ. ನಾನು ಕಚ್ಚಾ ಕೆಲಸ ಅಳಿಸ್ತಾ ಇದ್ದೀನಿ. ಸ್ವಲ್ಪ ಗೌತಮ್ದು ಏನು ಪ್ರಾಬ್ಲಮ್ ಇದೆ ಬಗೆಹರಿಸ್ತೀನಿ. ಭಾಜ್ಯ ಎಷ್ಟಿದೆಯಪ್ಪ ಗೌತಮ್? 329. ಭಾಜಕ ಎಷ್ಟು ಬಂದಿದೆ? 21. ಕರೆಕ್ಟಾ ಗೌತಮ್? 21 ಒಂದಲೇ 21, ಶೇಷ ಏನು ಬರುತ್ತೆ ಗೌತಮ್? 11, 9 ಕೆಳ ಬಂತು. 29 5ಲೇ ಅಲ್ಲ 21 5ಲೇ 105, ಶೇಷ ಏನು ಬರುತ್ತೆ? 14. ಗೌತಮ್ 14
ಶೇಷ ಭಾಗಲಬ್ಧ 15 ಬಂತಾ ಇಲ್ವಪ್ಪ? ಟ್ಯಾಲಿ ಕರೆಕ್ಟ್ ಆಯ್ತಾ? ಮುಂದೆ ಹೋಗ್ಬೋದಾ? ಏನಮ್ಮ ಭೈರವಿ ಎಲ್ಲಿ ಎಲ್ಲಿ ಅದು ಎಲ್ಲಿ ಏನಾಗಿದೆ ಇಲ್ಲಿ? ಇಲ್ಲಿ ನಾವು ಎಕ್ಸ್ನ ಒಂಟಿ ಮಾಡ್ಕೊಂಡಿದ್ದೀವಿ. 329ರಲ್ಲಿ 14 ಕಳೆದ್ರೆ 315. ಎಕ್ಸ್ ಇಂಟು 15 ಎಕ್ಸ್ ಇಂಟು 15 ಹಾಗೆ ಬಂದಿದೆ. ಎಕ್ಸ್ನ ಒಂಟಿ ಮಾಡ್ಕೊಬೇಕಂದ್ರೆ 15 ಏನು ಮಾಡ್ತೀವಿ ನಾವು? ಕೆಳಗೆ ಕಳಿಸಿದ ಮೇಲೆ ಎಕ್ಸ್ ಒಂಟಿ ಆಯಿತು. ಎಕ್ಸ್ ಒಂಟಿ ಆದಮೇಲೆ ಒಂದು ಲೆಕ್ಕ ಬರುತ್ತೆ, ಆ ಲೆಕ್ಕ ಅಲ್ಲಿ ಮಾಡಿದ್ವಿ. ಎಕ್ಸ್ನೇ ಬೆಳೆ 21 ಬಂದಿತ್ತು. ನನಗೆ ಅರ್ಥ ಆದ ಭೈರವಿ. ಹೊಸ್ದಾಗಿ ಮಾಡಿರಿ ಸರ್ ಅಂತ ಹೇಳ್ತಿದ್ದೀಯ ನೀವು. ಹ್ಞೂ ರೀ ಸರ್. ಬೇಡಮ್ಮ, ಕಲ್ತ್ಬಿಟ್ಟೆ ಮುಂದೆ ಹೋಗೋಣ, ತೊಂದರೆ ಇಲ್ಲ. ಹೆಂಗ ನಮ್ಮ ಗೌತಮ ಒಂದು ಒಳ್ಳೆ ಡೌಟ್ ಕೇಳ್ದೆ. ಸರಿ, ಭಾಜ್ಯ ಎಷ್ಟಪ್ಪ? 329. ಭಾಜಕ ಎಷ್ಟು? ಎಕ್ಸ್. ಭಾಗಲಬ್ಧ 15, ಶೇಷ 14. ಕರೆಕ್ಟಾ? ಸೊ ಈಗ ಎಕ್ಸ್ನ ಒಂಟಿ ಮಾಡ್ಕೊಬೇಕಂದ್ರೆ ಇದು ಸ್ವಲ್ಪ ಜೊತೆಗೆ ಇರ್ತವೆ. ಗುಣಾಕಾರ ಒಂದೊಂದನೇ ಕಳ್ಸೋಕ್ಕೆ ಬರೋಲ್ಲ ನಾವು. ಪ್ಲಸ್ಸು ಮೈನಸ್ ಈ ಕಡೆ ಕಳಿಸ್ಬೋದು ನಾವು. ಕರೆಕ್ಟಾ? 329 ಇಲ್ಲಿದೆ, ಪ್ಲಸ್ 14 ಈ ಕಡೆ ಬಂದರೆ ಏನಾಗುತ್ತೆ? -14 ಈಸ್ ಈಕ್ವಲ್ ಟು ಎಕ್ಸ್ ಇಂಟು 15. ಕರೆಕ್ಟಾ? 329ರಲ್ಲಿ 14 ಹೋದರೆ 315. ಇದು ಡೌಟ್ ಇದೆಯಾ? ಅರ್ಥ ಆಗ್ತಿದೆಯಾ? ಇದನ್ನು ಕಳೆದ್ರೆ ಎಷ್ಟು ಬರ್ತದೆ ಮಾಡ್ಬೇಕದನ್ನು? 329 ಮೈನಸ್ 14 ಏನು ಬರುತ್ತೆ ನೋಡಿರಿ? ಕಚ್ಚಾ ಕೆಲಸ 9ರಲ್ಲಿ 4 ಹೋದರೆ 5, 9 2ರಲ್ಲಿ 1 ಅಂದರೆ 1, 3ರಲ್ಲಿ 3ಕ್ಕೆ 3, 315 ಬಂತಲ್ವಾ? ಓಕೆ. ಇದೊಂದು ಬಳಸ್ಬಿಟ್ನಾ? ಸಾರಿ. 315 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 15. ಯಾಕಪ್ಪ? ಒಂಟೆ ಮೊರಳುಗಾಡಲ್ಲಿ ಸಿಗುತ್ತಪ್ಪ ಒಂಟೆ. ಎಕ್ಸ್ ಒಂಟಿ ಆಗಬೇಕು, ಒಂದೇ ಒಂದು ಉಳಿಬೇಕದು. ಒಂಟೆ ಅಲ್ಲಪ್ಪ, ಒಂಟೆ ಹೆಂಗಿರುತ್ತದು? ಮರಳುಗಾಡಲ್ಲಿ ಹೋಗ್ತಾ ಇರುತ್ತೆ. ಇದು ಒಂದೇ ಆಗ್ಬೇಕಂದ್ರೆ 15 ಎಲ್ಲಿ ಹೋಗ್ಬೇಕು? 15 ಕೆಳಗೆ ಬರ್ಬೇಕು. ಯಾರು ಕೆಳಗೆ? 315 ಕೆಳಗಡೆ ಬರಬೇಕು. ಎಕ್ಸ್ ಒಂಟಿ ಆದ ತಕ್ಷಣ ನಮಗೆ ಒಂದು ಕಡೆ ಏನು ಸಿಗುತ್ತೆ? ಲೆಕ್ಕ ಸಿಗುತ್ತೆ. 315 15ರಿಂದ ಭಾಗಾಕಾರ ಮಾಡಬೇಕು. ಸೊ 315 ಡಿವೈಡೆಡ್ ಬೈ 15, 15 2 30, ಶೇಷ 1, 5 ಕೆಳ ಬರುತ್ತೆ. 15 1 15, ಶೇಷ 0. ಡನ್. ಅರ್ಥ ಆಯ್ತೇನಮ್ಮ? ಎಕ್ಸ್ನ ಬೆಲೆ ಏನು ಬಂತು? ಎಕ್ಸ್ನ ಬೆಲೆ ಮದನ್ ಕರೆಕ್ಟ್ ಇದೆಯಾ? ಮುಂದೆ ಹೋಗ್ಬೋದಾ? ಸಾಗರ್ ಮುಂದೋಗೋಣ. ಚಲೇ ಪಾಟೀಲ್ ಅರ್ಥ ಆಗ್ತಿದೆಯಾ? ಮಾಡಿ ಲೆಕ್ಕ. ಅರ್ಥ ಆಗಿದ್ರೆ ಮಾಡ್ಬೇಕು. ಮತ್ತು ಈ ಲೆಕ್ಕನ ನೀವು ಭಾಜ್ಯ ಕೊಟ್ಟಿಲ್ಲ, ಭಾಜಕ 28 ಕೊಟ್ಟಿದ್ದಾರೆ, ಭಾಗಲಬ್ಧ 419 ಕೊಟ್ಟಿದ್ದಾರೆ, ಶೇಷ 27 ಕೊಟ್ಟಿದ್ದಾರೆ. ಏನು ಮಾಡಬೇಕು? ಹೆಂಗೆ ಮಾಡಬೇಕು? ಈ ಲೆಕ್ಕ ಭಾಳ ಜನ ತಪ್ಪು ಮಾಡ್ತೀರಿ. ನೋಡೋಣ, ನೀವೇ ಮಾಡಿ ನೋಡೋಣ. ಬಹಳ ಜನ ಈ ಲೆಕ್ಕನ ಈ ರೀತಿ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಗೊತ್ತಾ? ಈ ರೀತಿ ಮಾಡ್ತಾರೆ. ಇಸ್ ಈಕ್ವಲ್ ಟು 28. ಇದನ್ನೆರಡು ಫಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. 419 ಪ್ಲಸ್ 27, 419 ಪ್ಲಸ್ 27 ಮಾಡೋಕ್ಕೆ ಹೋದಾಗ ಅವರಿಗೆ 446 ಸಿಗುತ್ತೆ ಆನ್ಸರ್. ಸೊ 28 ಇಂಟು 446, ಆಮೇಲೆ ಇವೆರಡನ್ನು ಗುಣಿಸ್ಬಿಟ್ಟು ಗುಣಲಬ್ಧ ಬರೀತಾರೆ. ಅದು ತಪ್ಪು, ಅದು ತಪ್ಪು, ಅದು ತಪ್ಪು. ಇದನ್ನ ನೆನ್ಪಿಟ್ಕೊಂತೀರಾ?
ಡಿಮಾಸ್, ಬೋಡಮಾಸ್ ಅಂತ ಬರುತ್ತೆ, ಆದರೆ ಈಗ ಸದ್ಯಕ್ಕೆ ಡಿಮಾಸ್ ನೆನ್ಪಿಟ್ಕೊಳ್ರಿ. ಡಿಮಾಸ್, ಡಿಮಾಸ್ ಅಂದರೆ ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಎಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಇದು ಹೆಚ್ಚು ಕಮ್ಮಿ ಹಿಂದೆ ಮುಂದಾದರೂ ನಡೀತದೆ. ಇದು ಎ ಎಸ್ ಹಿಂದೆ ಮುಂದಾದರೂ ನಡೆಯುತ್ತೆ. ಡಿ ಮಾಸ್ ನೆನ್ಪಿಟ್ಕೊಂತೀರಾ? ನಮಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಜೊತೆಗೆ ಬಂತಂದರೆ ಫಸ್ಟ್ ಯಾರನ್ನ ಮಾಡಬೇಕು? ಡಿವಿಷನ್, ಭಾಗಾಕಾರ. ಸೆಕೆಂಡ್ ಯಾರು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಥರ್ಡ್ ಯಾರನ್ನ ಮಾಡಬೇಕು? ಫೋರ್ತ್ ಯಾರನ್ನ ಮಾಡಬೇಕು? ಅರ್ಥ ಆಯ್ತಾ? ಸೊ ನೀವು ಇಲ್ಲಿ ಕೂಡಿಸ್ಬೇಕಾ ಗುಣಿಸ್ಬೇಕಾ? ಫಸ್ಟ್ ಅದ್ರ ಪ್ರಕಾರ ಗುಣಿಸ್ಬೇಕಾ ಕೂಡಿಸ್ಬೇಕಾ? ಯಾಕಪ್ಪ? ಕೂಡಿಸೋದಕ್ಕಿಂತ ಫಸ್ಟ್ ಯಾರಿದ್ದಾರೆ? ಗುಣಾಕಾರ. ಫಸ್ಟ್ ಗುಣಾಕಾರ ಮಾಡ್ಬೇಕು ತಾನೆ? ಭಾಗಾಕಾರ ಮಾಡ್ಬೇಕು ಸರ್. ಭಾಗಾಕಾರ ಇಲ್ಲಲ್ಲ, ಭಾಗಾಕಾರ ಇಲ್ಲ, ಮತ್ತೆ ಹೇಗೆ ಮಾಡಕ್ಕೆ ಹೋಗ್ತೀರಾ? ಸೊ ಭಾಗಾಕಾರ ಇಲ್ಲಿಲ್ವೇ ಇಲ್ಲ. ಸೊ ಏನು ಮಾಡೋಣ? ಗುಣಾಕಾರನೇ ಮಾಡೋಣ. ಮೊದಲು ಗುಣಾಕಾರ ಮಾಡೋಣ ಬನ್ನಿ. ಗುಣಾಕಾರ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ದೆ ನೆನಪಾಯ್ತಾ? ಚಿಕ್ಕ ಅಂಕಿನ ಏನು ಮಾಡ್ತೀವಿ ನಾವು? ಬಲಗಡೆ ಇಟ್ಕೊಂತೀವಿ, ಹೌದಾ? ರೈಟ್. 28ರ ಮಗ್ಗಿ ಬರುತ್ತಾ? 28ರ ಮಗ್ಗಿ ಬರುತ್ತಾ? 28 9 252ಕ್ಕೆ 2 ದಶಕ 25, 28 1 28 ಪ್ಲಸ್ 25 53, 53ಕ್ಕೆ 3 ದಶಕ 5, 28 4 112 ಪ್ಲಸ್ 5 ಪ್ಲಸ್ 27. ಎಕ್ಸ್ನ ಬೆಲೆ ಏನು ಬರುತ್ತೆ? 2 ಪ್ಲಸ್ 7 9, 3 ಪ್ಲಸ್ 2 5, 7ಕ್ಕೆ 7, 1ಕ್ಕೆ 1, 1ಕ್ಕೆ 1. ಸರಿ ಇದೆಯಾ? ಸರಿ ಇದೆಯಾ? ಸರಿ ಇದೆಯಾ? ಕಷ್ಟ ಆಯ್ತಾ? ಕಷ್ಟ ಆಯ್ತರ? ಮೊದಲು ಗುಣಿಸ್ಬೇಕು, ಆಮೇಲೆ ಕೂಡಿಸ್ಬೇಕು ಅಷ್ಟೇ. ಮೊದಲು ಗುಣಿಸಿದ್ವಿ, ಗುಣಲಬ್ಧ ಬಂತು, ಆಮೇಲೆ ಅದಕ್ಕೆ ಕೂಡಿಸಿದ್ವಿ, ಅಷ್ಟೇ ವ್ಯತ್ಯಾಸ, ಏನೇನಿಲ್ಲ. ಮುಂದಿನ ಪ್ರಶ್ನೆ ಹೋಗುವ ಮುನ್ನ ಇದು ನೆನಪಿರಲಿ, ಏನಿದು? ಡಿ ಮಾಸ್. ಓಕೆ, ಅಲ್ಲಿ ಇಲ್ಲಲ್ಲ, ಡಿವಿಷನ್ ಇಲ್ಲಲ್ಲ, ಅದಕ್ಕೆ ಇದನ್ನು ಮಾಡ್ತೀರಾ? ಮಾಡಿ, ಜಲ್ದಿ ಮಾಡಿ ಮಕ್ಕಳೇ. 252 ಇಸ್ ಈಕ್ವಲ್ ಟು ಭಾಜಕ 19 ಇಂಟು ಭಾಗಲಬ್ಧ 13. ಶೇಷ ಕೊಟ್ಟಿಲ್ಲ. ಶೇಷ ಎಷ್ಟು ಬರುತ್ತೆ? ಎಕ್ಸ್ ಅಂತ ಹಾಕ್ಬಿಡೋಣ. ಶೇಷ ಎಕ್ಸ್. ಮಾಡ್ತೀರಾ ಗೌತಮ್? ಗುಣಾಕಾರ ಮೊದಲು ಮಾಡಬೇಕಲ್ವಾ? ಮಾಡೋಣವಾ? ಅಲ್ರಿ, ಇಲ್ಲಿ ಗುಣಾಕಾರ ಇದೆಯಲ್ಲ, ಗುಣಿಸ್ಕೊಂಬಿಡ್ರಿ ಫಸ್ಟು. 13 9 117ಕ್ಕೆ 7 ದಶಕ 11, 13 1 11, 13 1 13 ಪ್ಲಸ್ 11 24 ಪ್ಲಸ್ ಎಕ್ಸ್. ಈ ಥರ ಮಾಡಿದ್ವಿ ಲೆಕ್ಕ ನಾವು. ಎಕ್ಸ್ನ ಬೆಲೆ ಕಂಡುಹಿಡಿಯೋದು. ಸೊ ಎಕ್ಸ್ನ ಒಂಟಿ ಮಾಡಬೇಕಲ್ವಾ ಮಕ್ಕಳೇ? ಎಕ್ಸ್ನ ಒಂಟಿ ಮಾಡಿದ್ರೆ ಏನಾಗುತ್ತೆ? 247 ಈ ಕಡೆ ಬರುತ್ತೆ, ಮೈನಸ್ 247 ಆಗುತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಆನ್ಸರ್ ಏನು ಬರುತ್ತಮ್ಮ? ಶೇಷ 5 ಬರುತ್ತೆ. ವೆರಿ ಗುಡ್. ಶೇಷ ಎಷ್ಟು ಬರುತ್ತೆ? 5. ಎಕ್ಸ್ನ ಬೆಲೆ 5 ಬರುತ್ತೆ. ಎಕ್ಸ್ ಅಂದರೆ ಯಾರು? ಶೇಷ. ಶೇಷ ಬೆಲೆ ಏನು ಬರುತ್ತೆ? 5 ಬರುತ್ತೆ. 5 ಬರುತ್ತೆ. ಶೇಷದ ಬೆಲೆ ಏನು ಬರುತ್ತೆ? 5 ಬರುತ್ತೆ. ಕರೆಕ್ಟ್, ಕರೆಕ್ಟ್. ಮುಂದಿನ ಪ್ರಶ್ನೆ ಬಂತಮ್ಮ? ಮುಂದಿನ ಪ್ರಶ್ನೆ. ಇಲ್ಲಿ ಶೇಷ ಮತ್ತೆ ಕೊಟ್ಟಿಲ್ಲ. ಇಲ್ಲಿ ಭಾಜ್ಯ ಎಷ್ಟು ಕೊಟ್ಟಿದ್ದಾರೆ? 320. ಭಾಜಕ 24, ಭಾಗಲಬ್ಧ 13, ಶೇಷ ಎಕ್ಸ್. ಸೂತ್ರದ ಪ್ರಕಾರನೇ ಬರಿಬೇಕು ನಾವು. ಹನುಮಂತ ಮಾಡಿರಿ, ಗುಣಾಕಾರ ಮಾಡಿರಿ ಮೊದಲು.
8 ಬಂತಲ್ಲ? ಎಲ್ಲರಿಗೂ ಬಂದಿದೆಯಾ? ಮೊದಲು ಗುಣಾಕಾರ ಮಾಡ್ತೀವಲ್ವಾ ಮಕ್ಕಳೇ? ಡಿ ಮಾಸ್ ನೆನಪಿದೆಯಾ? ಮೊದಲು ಗುಣಾಕಾರ ಮಾಡಬೇಕು, ಮಾಡೋಣ ಬನ್ನಿ. 320 ಇಸ್ ಈಕ್ವಲ್ ಟು 13 4 52ಕ್ಕೆ 2 ದಶಕ 5 13 1 13 2 26 ಪ್ಲಸ್ 5 31 ಪ್ಲಸ್ ಎಕ್ಸ್ 312 ಎಲ್ಲೋಗುತ್ತೆ? ಎಕ್ಸ್ನ 1 ಮಾಡಬೇಕಲ್ವಾ? ಎಕ್ಸ್ ಪ್ಲಸ್ ಇದೆಯಾ? ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? 1 ಮಾಡಬೇಕು. 312 ಈ ಕಡೆ ಬರುತ್ತೆ. 320 ಮೈನಸ್ 312 320ರಲ್ಲಿ 312 ಹೋದರೆ ವೆರಿ ಗುಡ್ ಸಿಂಚನ. ಎಷ್ಟು ಬರುತ್ತೆ? ಎಕ್ಸ್ನ ಬೆಲೆ 8. ಆದರೆ ಎಕ್ಸ್ ಅಂದರೆ ಯಾರು? ಶೇಷ. ಶೇಷ ಎಷ್ಟು? 8. ಅರ್ಥ ಆಯ್ತಾ? ಬಂತಾ? ಆನ್ಸರ್ ಬಂದಾಗ ಖುಷಿ ಆಗುತ್ತಾ? ಎಸ್. ಮುಂದಿನ ಪ್ರಶ್ನೆ. ಏನು ಕೊಟ್ಟಿಲ್ಲ? ಭಾಗಲಬ್ಧ ಕೊಟ್ಟಿಲ್ಲ ಅವರು. ಇದನ್ನು ಕಂಡುಹಿಡಿಬೇಕು. ಸೂತ್ರ ಇದೆ, ಮಾಡಿ ನೋಡೋಣ. ಸ್ವಂತ ಮಾಡಿ. ಹದಿನೆಂಟು ಬಂತಪ್ಪ. ಭಾಜ್ಯ 151, ಭಾಜಕ 8, ಭಾಗಲಬ್ಧ ಶೇಷ 7. ಶೇಷ 7 ಕೊಟ್ಟಿದ್ದಾರೆ ಅವರು, ಬಳಸ್ಬೇಕು ನಾವು ಅದನ್ನು. ಇದು 8x ಆಗುತ್ತೆ, ಕರೆಕ್ಟಾ? ಇದು ಜೊತೆಗೆ ಇರ್ತಾ ಹೌದಾ? 7 ಏನು ಮಾಡ್ಬೇಕು ನಾವು? ಈಗ ಇಂಗ್ಲೀಷ್ ಅಕ್ಷರನ 1 ಮಾಡ್ಬೇಕಂದ್ರೆ 7 ಏನು ಮಾಡಬೇಕು? ಈ ಕಡೆ ತರಬೇಕು. ಹೌದಲ್ವಾ? 151 ಮೈನಸ್ 7 ಇಸ್ ಈಕ್ವಲ್ ಟು 8x. ನಾನು ಇದನ್ನು 8 ಇಂಟು ಎಕ್ಸ್ನ 8x ಅಂತ ಬರಿಬೋದಾ? 8 ಇಂಟು ಎಕ್ಸ್ ಅನ್ನೋದನ್ನ 8x ಅಂತ ಬರಿಬೋದಾ? ಒಂದು ಸಂಖ್ಯೆ ಏನಪ್ಪ? ಹಾಂ, ಒಂದು ಸಂಖ್ಯೆ ಮತ್ತು ಇಂಗ್ಲೀಷ್ ಅಕ್ಷರದ ನಡುವೆ ಏನೂ ಇಲ್ಲ ಅಂದರೆ ಏನಿರುತ್ತೆ? 8 ಇರುತ್ತೆ. ಯಾವಾಗಲೂ 8 ಇರುತ್ತೆ, ಕರೆಕ್ಟಾ? ಸೊ 151ರಲ್ಲಿ 7 ಹೋದರೆ 144 ಇಸ್ ಈಕ್ವಲ್ ಟು 8x. ಎಕ್ಸ್ನ 1 ಮಾಡ್ಬೇಕಂದ್ರೆ 8 ಏನು ಮಾಡ್ತೀನಿ ನಾನು? 144ರ ಕೆಳಗಡೆ 8 ಕಳಿಸ್ತೀನಿ. ಆವಾಗ ನಮಗೆ ಎಕ್ಸ್ 1 ಆಗುತ್ತೆ. ಎಷ್ಟಮ್ಮ? ಎಷ್ಟು? 18. ಹಾಂ, 8 1 8, ಶೇಷ 6, 4 ಕೆಳಗೆ ಬರುತ್ತೆ. 8 8 64, ಶೇಷ 0. ಎಕ್ಸ್ನ ಬೆಲೆ ಏನು ಬಂತಪ್ಪ? ಶೇಷ 7 ಇದೆಯಮ್ಮ. ಶೇಷ ತಾಂಬಂದು ಕಳೆದೇ ತಾನೇ ಲೆಕ್ಕ ಮಾಡಿದ್ದು ನಾವು. ಡೈರೆಕ್ಟ್ ಏನು ಮಾಡಿದ್ರಿ? ಡೈರೆಕ್ಟ್ ಭಾಗಾಕಾರನೇ ಮಾಡಿಬಿಟ್ರಾ? ಭಾಜ್ಯ ಬೈ ಭಾಜಕ 151 ಡಿವೈಡೆಡ್ ಬೈ 8 ಅಂತಲೇ ಮಾಡಿಬಿಟ್ರಾ? ಸರಿ ಬಿಡ್ರಿ, ಹಂಗಂದ್ರೂ ಬರುತ್ತೆ, ಏನು ತಪ್ಪಿಲ್ಲ. ಸರಿ, ಭಾಜಕ ಇದನ್ನು ಡೈರೆಕ್ಟ್ ಮಾಡಿರಿ ಇದನ್ನು ಡೈರೆಕ್ಟ್. ಒಯ್, ಇದನ್ನು ಡೈರೆಕ್ಟ್ ಮಾಡಿಬಿಡಮ್ಮ ಸ್ನೇಹ. ಎಲ್ಲ ಟೈಮ್ ಬರೋದಿಲ್ಲ ಅಲ್ವಾ? ಎಕ್ಸ್ನ ಬೆಲೆ ಕಂಡುಹಿಡೀರಿ. ಎಕ್ಸ್ನ ಬೆಲೆ ಬಂತ ಶ್ರೇಯ? 2695 ನೋಡಿರಿ. ನೋಡಿ ಏನು ಮಾಡೋಣ?
ಎಕ್ಸ್ ಇಂಟು 23 ಇಲ್ಲೇ ಇರಲಿ. 22 ಏನು ಮಾಡ್ಬೋದು, ಈ ಕಡೆ ಕಳಿಸ್ಬೋದು. ಸೊ 551 ಮೈನಸ್ 22 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 23. ಕರೆಕ್ಟಾ ಮಕ್ಕಳೇ? ಕರೆಕ್ಟಾ ಮಕ್ಕಳೇ? ನಾನು ಇದನ್ನು ಈ ರೀತಿಯೇ ಬರಿಬೋದಾ? ಎಕ್ಸ್ ಇಂಟು 23 ಅನ್ನೋ ಬದಲು 23 ಇಂಟು ಎಕ್ಸ್ ಅಂತ ಬರಿಬೋದಾ? ತಡ್ರಿ ಅದನ್ನು ಆಮೇಲೆ ಕಳೆಯೋಣ. ನಾನು ಇದನ್ನು ಹೇಳ್ತಿದ್ದೇನೆ. ಎಕ್ಸ್ ಇಂಟು 23ನ 23 ಇಂಟು ಎಕ್ಸ್ ಅಂತ ಬರಿಬೋದಾ? ಹೆಂಗೆ ಬರಿಬೋದು? ಹಾಂ, ಗುಣಾಕಾರದಲ್ಲಿ ಅದಲು ಬದಲು ಮಾಡಿದ್ರೆ ಅಷ್ಟೇ ಇರುತ್ತೆ ತಾನೆ. ಹಾಂ, 2 3 3 2 2 ಒಂದೇ ತಾನೆ. ಅದಲಿ ಬದಲಿ ಮಾಡಿದ್ರೆ ಅದೇ ಬರುತ್ತಲ್ಲ. 4 5 5 4 ಅದಲಿ ಬದಲಿ ಮಾಡಿದ್ರೆ ಅದೇ ಬರುತ್ತಿಲ್ಲ. ಮೂಗಲ್ ಕೈ ಇಟ್ಟರೆ ಯಾವಾಗಲೂ ಅದು ಬರುತ್ತಿಲ್ಲ. ಹೌದಾ ಇಲ್ವಾ ಗೌತಮ್? ಹೆಸರ್ನೋ ಗೌತಮ್? ಒಂದು ಹಾಡು ಹೇಳ್ಕೊಟ್ಟಿದ್ರು ನಮ್ಮ ಸರ್, ಹಳೆ ಸರ್. ಶುಚಿಯಾಗಿರಬೇಕು ನೀನು ಲಕ್ಕ ಲಕ್ಕ ಹೊಳಿಬೇಕು. ಅದರ ಒಂದು ಲೈನ್ ಬರ್ತದೆ, ಬೆರಳ ತಿರುವದಿರು. ಹಾಗೆಲ್ಲ ಮಾಡಬಾರ್ದು, ಕೇಳ್ರಿ. ಸೊ ಗುಣಾಕಾರದಲ್ಲಿ ಅದ್ರ ಬದಲು ಮಾಡಿದ್ರೆ ಅದೇ ತಾನೇ ಇರುತ್ತೆ ಮೌಲ್ಯ, ಸಿಂಚನ. ಸೊ ಇದಕ್ಕೆ ಎಕ್ಸ್ ಇಂಟು 23 ಅನ್ನೋದಕ್ಕೆ ನಾನೇನು ಮಾಡಿಬಿಡ್ತೀನಿ, 23 ಇಂಟು ಎಕ್ಸ್ ಅಂತ ಬರಿತೀನಿ. ಕರೆಕ್ಟಾ? ಬರಿಬೋದಾ ಮಕ್ಕಳೇ? ಗೌತಮ್, 23 ಇಂಟು ಎಕ್ಸನ್ನು ನಾನು ಬರೀ 23 ಎಕ್ಸ್ ಅಂತಲೂ ಬರಿಬೋದಾ? ಎಸ್ ಆರ್ ನೋ? ಸೊ ಎಕ್ಸ್ ಇಂಟು 23ನ 23 ಎಕ್ಸ್ ಅಂತ ಬರಿಬೋದಾ ಇಲ್ವಾ? ಸೊ ನಾನೇನಂತ ಬರಿತೀನಿ, 23 ಎಕ್ಸ್ ಅಂತ ಬರೆದು ಬಿಡ್ತೀನಿ. ಡನ್. ಈಗ ಕಳೆನ್ ಬರಮ್ಮ. ಏನಂತಿದೆ ಇದನ್ನು ಕಳಿಲ್ಲ, ಸೈಡಿಗೆ ಕಚ್ಚಾ ಕೆಲಸ ಮಾಡ್ತೀನಿ ನೋಡಮ್ಮ ಭೈರವಿ. ಓಕೆ, ಮೈನಸ್ ಮಾಡೋಣ. 11ರಲ್ಲಿ 2 ಹೋದರೆ 9, 4ರಲ್ಲಿ 2 ಹೋದರೆ 2, 5. ಗೌತಮ್ ಸಿಟ್ಟಾಬೇಡಪ್ಪ ನನ್ನ ಮೇಲೆ ಅಷ್ಟೊಂದು ಕೋಪನ. ಮೇಸ್ಟ್ ಒಂದೊಂದ್ಸರಿ ತಪ್ಪು ಮಾಡ್ತಾರೆ ಕಣ. ಹಾಂ, ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಈ 23 ಎಲ್ಲೋಗುತ್ತೆ? ತಾಂಬಾರ ಅಂತಾರೆ 23ನೇ ಕಡೆ ಕೆಳಗೆ ಬಂತ. ಎಕ್ಸ್ ಒಂಟಿ ಆಗ್ಬೇಕಲ್ವಾ? ಅಯ್ಯೋ, ಇನ್ನೊಂದು ಪಾರ್ಟ್ ಇಲ್ಲೇ ಇದೆ. ಹಾಂ, ಒಂಟಿ ಆಯಿತಾ ಇಲ್ವಾ? ಸೊ ಇದನ್ನೇನು ಮಾಡ್ಬೇಕು ನಾವು? ಭಾಗಾಕಾರ ಮಾಡಬೇಕು. ನಾನು ನೋಡಿ ಇದನ್ನು ಡೈರೆಕ್ಟ್ ಮಾಡ್ಬೋದು ನಾವು. 23 ಎಷ್ಟಲೇ? 529. 23 ಯಾರ್ಯಾರು 23ರ ವರ್ಗ ಯಾರ್ಯಾರು ವರ್ಗ ಕಲ್ತಿದ್ದೀರಿ ಅವ್ರಿಗೆ ಇಲ್ಲಿ ಕ್ಲಿಕ್ ಆಗ್ತದೆ ಆನ್ಸರ್. ನಾನು ನೇರವಾಗಿ ಬರಿಬೋದು 23 ಅಂತ. ಅಂದರೆ ಅರ್ಥ ಎಕ್ಸ್ನ ಬೆಲೆ ಏನು ಬರುತ್ತೆ? 23 ಬರುತ್ತೆ. ಸೊ ಯಾರ್ಯಾರಿಗೆ ಏನೂ ಗೊತ್ತಾಗಲಿಲ್ಲ ಅವ್ರಿಗೆ ಭಾಗಾಕಾರವನ್ನು ಮಾಡಿ ತೋರಿಸ್ತೀನಿ ನೋಡಿ. 529 ಇದೆ. 529 ಭಾಗಾಕಾರ 23. 23 2 46. ಶೇಷ 6. ಸೊ 9 ಕೆಳಗೆ ಬರುತ್ತೆ. 23 3 69. ಶೇಷ 0 ಬರುತ್ತೆ. ನೋಡಿರಿ, ಯಾರ್ಯಾರು ಮಕ್ಕಳು ವರ್ಗ ಕಲ್ತಿದ್ದೀರಿ ಅವ್ರಿಗೆ ಸುಲಭ ಆಗುತ್ತೆ. 23 529 ಅಂತ ಹೇಳ್ತೀರಿ. 23 ವರ್ಗ ಯಾರು ಕಲ್ತಿದ್ರೆ ಅವ್ರಿಗೆ ಬರುತ್ತೆ ಜಲ್ದಿ. ಮುಂದಿನ ಪ್ರಶ್ನೆ. ಚಲೋ, ಭಾಜ್ಯ ಕಂಡುಹಿಡೀರಿ. ಡೈರೆಕ್ಟ್ ಮಾಡಿರಿ. ತಡ್ರಿ, ಸ್ನೇಹ ಮಾಡ್ತಾರ ಡೈರೆಕ್ಟ್. ಬರುತ್ತಾ ಸ್ನೇಹ? ಮತ್ತು ಅದೇ ಮಾಡ್ಬೇಕು. ಮತ್ತೆ ಡೈರೆಕ್ಟ್ ಮಾಡೋಕ್ಕೆ ಬರುತ್ತಾ? ಸೂತ್ರ ಬಳಸಲೇಬೇಕು. ಇದಕ್ಕೆ ಬಳಸ್ರಿ. ಗೌತಮ್, ಎಷ್ಟು ಬರುತ್ತೆ ಆನ್ಸರ್? $9,719.
ಅಷ್ಟೊಂದು ಬರುತ್ತೇನಮ್ಮ? ಓಕೆ, ಚೆಕ್ ಮಾಡೋಣ. ಭಾಜ್ಯ ಏನು ಕೊಟ್ಟು, ಭಾಜ್ಯ ಎಕ್ಸ್, ಭಾಗಲಬ್ಧ ಅಲ್ಲ ಭಾಜಕ 24, ಭಾಗಲಬ್ಧ 404, ಶೇಷ 23. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಗುಣಿಸ್ಬೇಕು. 24ರಿಂದ ಡೈರೆಕ್ಟ್ ಗುಣಿಸ್ತೀನಿ. 24ರಿಂದ ಇಲ್ಲಿಂದ ಗುಣಿಸ್ಕೊಂತ ಬರ್ತೀನಿ. 24 4 96 ಮತ್ತು 24 4 96 ಪ್ಲಸ್ 23. ನೀವು ಗುಣಿಸ್ ನೋಡ್ರಿ ಅಷ್ಟೇ ಬರುತ್ತೆ ಮಕ್ಕಳೇ. ಸೊ ಇವೆರಡನ್ನೂ ಕೂಡಿಸಿದ್ದೇ ಆದಲ್ಲಿ 9719 ಬಂದಿದೆಯಾ? ಫ್ಯಾಂಟಾಸ್ಟಿಕ್. ಒಂದೇನು ಪ್ರಶ್ನೆ? ಶೇಷ ಕಂಡುಹಿಡೀರಿ. ಇದಕ್ಕೆ ನೇರವಾಗಿ ಮಾಡ್ಬೋದು, ಇದಕ್ಕೆ ನೇರವಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಭಾಗಾಕಾರನೇ ಮಾಡಿಬಿಡ್ಬೋದು. ಆದರೂ ಎಕ್ಸ್ ಹಾಕೊಂಡು ಮಾಡೋದು ಕಲೀರಿ ಮಕ್ಕಳೇ. ಎಕ್ಸ್ ಹಾಕಿ ಮಾಡೋದು ಬರಲಿ ನಿಮಗೆ. ಬಂದೇ ಬಿಡ್ತಾ? ಭಾಜ್ಯ ಭಾಜಕ ಭಾಗಲಬ್ಧ 15 15 4 60, 62ರಲ್ಲಿ 60 ಆದರೆ ಶೇಷ 2. ಹೌದಮ್ಮ? ಶೇಷ 2 ಕರೆಕ್ಟ್ ಕರೆಕ್ಟ್. ಸೊ ಇಲ್ಲಿ ಏನಾಗ್ತದೆ? 62 ಇದೆಯಲ್ಲ ಮಕ್ಕಳೇ, 62 ಇಸ್ ಈಕ್ವಲ್ ಟು 15 4 60 ಪ್ಲಸ್ ಎಕ್ಸ್ 20 ಆಗಬೇಕಂದ್ರೆ ಏನಾಗುತ್ತೆ? -60 ಇಸ್ ಈಕ್ವಲ್ ಟು ಎಕ್ಸ್ 2 ಇಸ್ ಈಕ್ವಲ್ ಟು ಎಕ್ಸ್. ಶೇಷ 2 ಕರೆಕ್ಟ್. ಶೇಷ 2. ಮುಂದಿನ ಪ್ರಶ್ನೆ ಈಸಿ ಇತ್ತಿದು. ಭಾಗಲಬ್ಧ ಇದಕ್ಕೂ ನೇರವಾಗಿ ಮಾಡ್ಬೋದು, ಆದರೂ ಈ ರೀತಿ ಮಾಡೋದು ಕಲೀರಿ. ಭಾಜಕ 21, ಭಾಗಲಬ್ಧ ಎಕ್ಸ್, ಶೇಷ 5. 5 ಇಲ್ಲಿ ಕಳಿಸ್ಬೋದಾ ಮಕ್ಕಳೇ? ನಾನು 5 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 278 ಮೈನಸ್ 5. 21 ಎಕ್ಸ್ ಅಂತ ಬರಿಬೋದು. ಇದನ್ನು 21 ಎಕ್ಸ್ ಅಂತ ಬರಿಬೋದಾ? 21 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 21 ಎಕ್ಸ್ ಬರಿಬೋದಾ? ಯಾಕೆ ಬರೆಯೋಕ್ಕೆ ಬರಲ್ವಾ? ಬರೀ ಬರೆಯೋಕ್ಕೆ ಏನು ಬೇಕಾದ್ರೆ ಬರೆಯೋಕ್ಕೆ ಬರುತ್ತೆ, ಆದರೆ ಇದು ಕರೆಕ್ಟ್ ಇದೆಯಾ? 21 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 21 ಎಕ್ಸ್. ಓಕೆ, 278ರಲ್ಲಿ 5 ಕಳೆದ್ರೆ 273 ಇಸ್ ಈಕ್ವಲ್ ಟು 21 ಎಕ್ಸ್. 273 ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನಾಗುತ್ತೆ? 21 ಕೆಳಗೆ ಹೋಗುತ್ತೆ. ಆವಾಗ ಎಕ್ಸ್ನ ಬೆಲೆ ಕಂಡುಹಿಡಿಬೋದು ನಾವು. 273 ಡಿವೈಡೆಡ್ ಬೈ 21, 273 ಡಿವೈಡೆಡ್ ಬೈ 21, 21 21, ಶೇಷ 6, 3 ಕೆಳಗೆ ಬರುತ್ತೆ. 21 3 63, ಶೇಷ 0. ಏನು? ಎಕ್ಸ್ ಇಸ್ ಈಕ್ವಲ್ ಟು 13. ಗ್ರೇಟ್ ಗ್ರೇಟ್. ಮುಂದಿನ ಪ್ರಶ್ನೆ ಚಲೆ ಹರೀಶ್. ಓಕೆ, ಭಾಜಕ ಗೊತ್ತಿಲ್ಲ. ಹಾಲೇಶ್, ಭಾಜ್ಯ ಎಷ್ಟು ಕೊಟ್ಟಿದ್ದಾರಪ್ಪ? 599. ಭಾಜಕ ಎಕ್ಸ್ ಇಂಟು ಭಾಗಲಬ್ಧ 24 ಪ್ಲಸ್ ಶೇಷ 23. ಮಾಡ್ತೀರಾ? ಎಕ್ಸ್ ಇಂಟು 24 ಏನಂತ ಬರಿಬೋದು ನಾವು? ಏನಂತ ಬರಿಬೋದು? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಎಕ್ಸ್ ಇಂಟು 24 ಏನಂತ ಬರಿಬೋದು? ನಾನು 24 ಎಕ್ಸ್ ಅಂತ ಬರಿಬೋದು. 24 ಇಂಟು ಎಕ್ಸ್ ಅಂದರೂ ಒಂದೇ, 24 ಎಕ್ಸ್ ಅಂದರೂ ಒಂದೇ. ನನಗೆ ಗೊತ್ತು ನೀವೇನು ಹೇಳ್ತಿದ್ದೀರಿ, ಇದನ್ನು ಅದ್ಲು ಬದಲು ಮಾಡ್ಬೋದು ಸರ್ ಈ ಥರ ಅಂತ ಹೇಳ್ತಿದ್ದೀರಿ. ಎಕ್ಸ್ ಬರೀದೇ ಇದ್ರು ಅಲ್ಲ, ಇಂಟು ಬರೀದೇ ಇದ್ರೂ ನಡೆಯುತ್ತೆ. ಅದರ ಅರ್ಥ 24 ಎಕ್ಸ್ ಅಂತಲೂ ಕರಿಬೋದು ನಾನು ಇದನ್ನು. 23 ಎಲ್ಲೋಗುತ್ತೆ? 23 ಈ ಕಡೆ ಬರುತ್ತೆ. ಏನಾಗುತ್ತೆ ಅದು? 599 ಮೈನಸ್ 23.
ಏನಾಗುತ್ತದೆ ಅವಾಗ 576 = 24 ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ ಏನಾಗುತ್ತೆ 24 ಎಲ್ಲಿ ಹೋಗುತ್ತೆ ಕೆಳಗೆ ಬರುತ್ತೆ ಒಪ್ತೀರಾ 24 ಎಲ್ಲಿ ಹೋಗುತ್ತೆ ಕೆಳಗೆ ಬರುತ್ತೆ 24 ಎಷ್ಟಲೇ 576 24ರ ವರ್ಗ ಎಷ್ಟಮ್ಮ ಸೊ 24 576 ಅಥವಾ ನಮ್ಮ ಸಿಂಚನ ಕನ್ಫ್ಯೂಷನ್ ಆಗ್ತಾಯಿದೆ ಸಿಂಚನ 24 2 48 24 2 48 7ರಲ್ಲಿ 8 ಹೋಗಲ್ಲ 17ರಲ್ಲಿ 8 ಹೋದರೆ 9 4 4 ಹೋದರೆ 0 6 ಕೆಳ ಬರುತ್ತೆ 24 4 96 ಶೇಷ 0 24 ಬಂತು ಉತ್ತರ ಸೊ ಎಕ್ಸ್ನ ಬೆಲೆ ಏನು ಬರುತ್ತಮ್ಮ 24 ಏನಪ್ಪ 23 ಪ್ಲಸ್ 23 ಇತ್ತಲ್ಲ ಇಲ್ಲಿ ಈ ಕಡೆ ಸೇತುವೆ ದಾಟಿಸ್ಬೇಕಲ್ಲ ಸೇತುವೆ ದಾಟಿಸಿದ್ರೆ ಏನಾಗುತ್ತೆ -23 ಕಳಿಬೇಕು ಓಕೆ ಮುಂದಿನ ಪ್ರಶ್ನೆ ಚಲೇ ಸಮರ್ಥ್ಯಂ ಇದಕ್ಕೆ ಹೇಳಪ್ಪ ಉತ್ತರ ಏನು ಬರುತ್ತೆ ಭಾಜ್ಯಕ್ಕೆ ಭಾಜ್ಯ ಏನು ಕೊಟ್ಟಿಲ್ಲ ಹಾಲೇಶ್ ಭಾಜಕ 13 ಕೊಟ್ಟಿದ್ದಾರೆ ಭಾಗಲಬ್ಧ 418 ಅಂತ ಹೇಳಿದ್ದಾರೆ ಶೇಷನೂ ಹೇಳ್ಬಿಟ್ಟಿದ್ದಾರೆ 12 ಅಂತ ನೆನಪಿದೆಯಾ ಕೂಡ್ಬೇಕಾ ಗುಣಿಸ್ಬೇಕಾ ಫಸ್ಟ್ ಡಿ ಮಾಸ್ ನೆನಪಿರಲಿ ಡಿ ಮಾಸ್ ಅದು ಆ್ಯಕ್ಚುಲಿ ವಿ ಬೊಡಮಾಸ್ ಅಂತ ಇದೆ ಅದು ಮುಂದೆ ಸದ್ಯಕ್ಕೆ ಡಿ ಮಾಸ್ ಸಾಕು ಆಮೇಲೆ ವಿ ಬೊಡಮಾಸ್ ಬರುತ್ತೆ ಬೊಂಡಾಸು ಹಾಂ ಬೋಡಮಾಸ್ ವಿ ಬೊಡ್ಮಾಸ್ ಅಂತ ಬರುತ್ತದು ವಿ ಅನ್ನೋದು ಬರುತ್ತೆ ರೇಖಾವರ್ಣ ಅಂತ ವಿನ್ಕಲಮ್ ವಿ ಅಂದರೆ ವಿನ್ಕಲಮ್ ಅದಕ್ಕೆ ರೇಖಾವರ್ಣ ಅಂತ ಒಂದು ಬರುತ್ತೆ ಮುಂದೆ ನೋಡೋಣಮ್ಮ ಈಗ ಬೇಡ ಅದು ಈಗ ಸದ್ಯಕ್ಕೆ ಅದರ ಚರ್ಚೆ ಬೇಡ ಮುಂದಿನ ಪಾಠದಲ್ಲಿ ಬರುತ್ತದೆ ಪ್ರತಿ ವರ್ಷ ಮಾಡ್ತೀವಿ ರೀ ಹಾಲೇಶ ಹೋದ ಸರಿ ಇದನ್ನು ಮಾಡಿದ್ವಿ ತೊಂದರೆ ಇಲ್ಲ ಮುಂದಿನ ಒಂದು ಬರುತ್ತಾ ಒಂದು ಹೆಂಗಮ್ಮ ಅಲ್ಲಿ ಗುಣಾಕಾರ ಇದೆ ಗುಣಾಕಾರ ಮಾಡ್ದಂಗೆ ಅದು ಹೇಗೆ ಒಂದು ಬರುತ್ತೆ ಇದನ್ನೇನಂತ ಬರಿಬೋದು ನಾನು ಎಕ್ಸ್ = 418 × 13 ಅಂತ ಬರಿಬೋದಾ 13 ಎಂಟ್ಲೆ 100 4 4 ದಶಕ 10 13 ಒಂದಲೇ 13 + 10 23 3 ದಶಕ 2 13 4 52 + 2 54 + 12 ಕರೆಕ್ಟಾ ಎಕ್ಸ್ = 2 + 4 6 1 + 3 4 4 4 5 5 ಕರೆಕ್ಟ್ ಬಂತಾ ಡಿ ಮಾಸ್ ಅಂದರೆ ನೆನಪಿದೆಯಲ್ವಾ ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ ಮೊದಲು ಭಾಗಾಕಾರ ಮಾಡಬೇಕು ಸೆಕೆಂಡ್ ಗುಣಾಕಾರ ಮಾಡಬೇಕು ಆಮೇಲೆ ಸಂಕಲನ ಮಾಡಬೇಕು ಆಮೇಲೆ ವ್ಯವಕಲನ ಮಾಡಬೇಕು ಡನ್ ಹಲೇಶ್ ಹಾಂ ಹನುಮಂತು ಇದು ಬಾಕ್ಸಿಂಗ್ ಅಲ್ಲಪ್ಪ ಇದು ಮ್ಯಾಥಮೆಟಿಕ್ಸ್ ತೋಟಕ್ಕೆ ಹೋಗಿ ಬಂದಾರೆ ಇವಾಗ ಅವರು ಏನ್ರಿ ಬರ್ರಿ ಮುಂದಿನ ಪ್ರಶ್ನೆ ಶೇಷ ಏನು ಬರುತ್ತೆ ಈ ಲೆಕ್ಕಕ್ಕೆ ನಮ್ಮ ಸ್ನೇಹ ಏನು ಮಾಡಿಬಿಡ್ತಾರೆ ಅಂದರೆ ಅದು ನೇರವಾಗಿ ಲೆಕ್ಕನೇ ಮಾಡಿಬಿಡ್ತಾರೆ ಭಾಗಾಕಾರದ ಲೆಕ್ಕನ ಆದಷ್ಟು ಎಕ್ಸ್ ಹಾಕೊಂಡು ಮಾಡಮ್ಮ 324 ಭಾಜಕ 11 ಭಾಗಲಬ್ಧ 29 ಶೇಷ ಎಕ್ಸ್ ನೋಡಿ ನನಗೆ ಗೊತ್ತು ಭಾಗಾಕಾರ ಮಾಡಿದ್ರೂ ಸಿಗುತ್ತೆ ನಿಮಗೆ ಶೇಷ ಆದರೆ ಸನ್ನಿವೇಶ ಸಂದರ್ಭ ಈ ರೀತಿ ಬಂತಂದರೆ ಹೇಗೆ ಮಾಡಬೇಕು ಗೊತ್ತಿರಬೇಕು ಆಯಿತಾ ನಾವು ಗುಣಿಸ್ಕೊಬೇಕಲ್ವ ಇದನ್ನು ರೈಟ್ 324 = ಏನಾಗುತ್ತಪ್ಪ ಇದು 319 ಕರೆಕ್ಟಾ 11 + ಎಕ್ಸ್ 319 ಈ ಕಡೆ ಬರುತ್ತೆ 324 - 319 = ಎಕ್ಸ್ ಏನಾಗುತ್ತೆ ಇದರಲ್ಲಿ 5 ಬರುತ್ತೆ ಶೇಷ 5 ಸರಿಯಾದ ಉತ್ತರ ಶೇಷ 5 ಯಾಕೆ ಶೇಷ 5 ಎಕ್ಸ್ನ ಬೆಲೆ 5 ಎಕ್ಸ್ ಅಂದರೆ ಯಾರು ಎಕ್ಸ್ ಅಂದರೆ ಶೇಷ ಅದಕ್ಕೆ ಶೇಷ 5 ಅಂತ ಕರೀತಾ ಇರೋದು
ಅರ್ಥ ಆಯ್ತಾ? ಶೇಷಕ್ಕೆ ತಾನೇ ನಾವು ಎಕ್ಸ್ ಅಂತ ಹೆಸರಿಟ್ಟಿರೋದು, ಅದಕ್ಕೆ ಆ ಕಾರಣಕ್ಕೆ ಗುಣಿಸಿದ್ವಲ್ಲ ಸರ್. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಸರಿನಾ? ಕನಸಲ್ಲಿ ಅಥವಾ ರಾತ್ರಿ ಕರೆಂಟ್ ಹೋದಾಗ ನಿಮಗೆ ಗೊತ್ತಿಲ್ಲದೇನೆ ದಿಢೀರಂತ ಬಳ್ಳಾರಂತ ದೇವಗಳು ಬರ್ತಾವೆ. ಆದರೆ ಗಣಿತದಲ್ಲಿ ಆ ರೀತಿ ದೆವ್ವಗಳು ಪಿಶಾಚಿಗಳು ಬರೋದಿಲ್ಲ. ಸರಿನಾ? 324 ಇಲ್ಲಿದೆ ಅಂದರೆ 324 ಇಲ್ಲೇ ಇರುತ್ತೆ. ಗಣಿತ ಅಂದರೆ ಹೆದರಬಾರ್ದು, ಯಾಕಂದರೆ ಗಣಿತದಲ್ಲಿ ಆ ಥರ ದೆವ್ವಗಳು ಪಿಶಾಚಿಗಳು ಇಲ್ಲ. ಓಕೆ, ಬರ್ರಿ. 324 ಇಲ್ಲಿದೆಯಲ್ಲ ನಮ್ಮ ಭಾಜ್ಯ, 324 ಅಲ್ಲೇ ಇದೆ. 11 × 29 319. ಆ 319 ಈ ಕಡೆ ಕಳಿಸಿದ್ದೀವಿ. ಯಾಕೆ? ಎಕ್ಸ್ನ ಒಂಟಿ ಮಾಡಬೇಕಿತ್ತು. ನೆನಪಿದೆ ಅಲ್ವಾ? ಎಕ್ಸ್ ಒಂಟಿ ಆಯಿತು, 319 ಈ ಕಡೆ ಬಂದರೆ -319. 324ರಲ್ಲಿ 319 ಕಳೆದ್ರೆ 5 ಬರುತ್ತೆ. ಎಕ್ಸ್ನ ಬೆಲೆ 5 ಅಷ್ಟೇ. ಮುಂದಿನ ಲೆಕ್ಕ ಚಾಲು. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಎಕ್ಸ್ನ ಬೆಲೆ ಕಂಡುಹಿಡೀರಿ. ಎಕ್ಸ್ನ ಬೆಲೆ ಕಂಡುಹಿಡೀರಿ ಮಕ್ಕಳೇ. ಎಷ್ಟಪ್ಪ? 26. ಹೌದ್ರಾ? ನೋಡಿ, 80. ಈ ಎರಡನ್ನು ಏನು ಮಾಡ್ಬೋದು? ನಾನು ಈ ಕಡೆ ತರ್ಬೋದಾ? -2 = 3x. ಕರೆಕ್ಟಾ? 80ರಲ್ಲಿ 2 ಹೋದರೆ 78 = 3x. ಈ 3 ಏನು ಮಾಡ್ಬೋದು? ನಾನು ಎಕ್ಸ್ ಒಂಟಿ ಮಾಡ್ಬೇಕಂದ್ರೆ 3 ಕೆಳಗೆ ತರಬೇಕಾ? ಇಲ್ಲಿರೋ 3 ಏನಾಗುತ್ತೆ? ಕೆಳಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಒಂಟಿ ಆಗುತ್ತಲ್ವ? ಅವಾಗ ಕೆಳಗೆ ತರೋಣ. ಭಾಗಕರ ಮಾಡ್ಬೇಕು ತಾನೆ? 78 ಭಾಗಕರ 3, 3 2 6, ಶೇಷ 1, 18, 3 6 18. ವೆರಿ ಗುಡ್ ಸಾಗರ್. ಶೇಷ 0. ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಸಾಗರ್? ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ? 26. ಹೌದು ರೀ, 2 ಐತ್ರಿ. ನಾವು ಶೇಷ ಅಲ್ಲ ರೀ ಕಂಡಿಡಿದ್ದು, ಭಾಗಲಬ್ಧ. ಶೇಷ ಅಲ್ಲ, ಅದು ಶೇಷ. ಶೇಷ ಶೇಷ ಹಾಕ್ಕೊಂಡು ಅದನ್ನ ಇಲ್ಲಿ ಕಳೆದಿದ್ದೀವಲ್ಲಪ್ಪ, ಇಲ್ಲಿ ತಂದು ಕೂಡಿಸ್ಬಾರ್ದಪ್ಪ. ಡೈರೆಕ್ಟ್ ಮಾಡಿದ್ದೀಯಾ? ಓ, ನೀನು ಸೂತ್ರ ಬಳಸೇ ಇಲ್ಲ, ನೇರವಾಗಿ ಮಾಡಿದ್ದೀಯಾ. ಸೂತ್ರ ಬಳಸಬೇಕಿತ್ತು. ಮುಂದಿನ ಪ್ರಶ್ನೆ ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆ ಮಾಡೋಣ. ಇಲ್ಲಿಂದ ಮುಂದೆ ವಾಕ್ಯ ರೂಪದ ಪ್ರಶ್ನೆಗಳು ಬರ್ತವೆ. ಸರಿ, ಸುಮಾರು ಒಂದು 10 ವಾಕ್ಯ ರೂಪದ ಪ್ರಶ್ನೆ ಇದ್ದಾವೆ. ಕೆಲಸ ಮಾಡಿದಾಗ ಟೈಮ್ ಹೋದಾಗ ಗೊತ್ತಾಗತ್ತಿಲ್ಲ. ಆಯಿತಾ? ತೊಂದರೆ ಇಲ್ಲ. ಹಾಂ, ಬೇಡಕ್ಕಂತ ಬೆಳಗ್ಗೆ ಮಾಡೋಣ. ಟೈಮ್ ಆಗಿದೆ ನೋಡಿರಲಿ. ನಿಮಗೆ ಟೈಮ್ ಎಷ್ಟಾಗಿದೆ ಗೊತ್ತಾಗಿಲ್ವಾ? ಪ್ರಶ್ನೆ ನೋಡ್ತೀರಾ? ಪ್ರಶ್ನೆ ಈ ರೀತಿ ಬರ್ತಾವೆ ನೋಡ್ರಿ. ಪ್ರಶ್ನೆ ಈ ರೀತಿ ಬರ್ತಾವೆ. ನನಗೆ ಗೊತ್ತು ನಿಮಗೆ ಈಸಿ ಲೆಕ್ಕ ಇದ್ದಾವೆ. ಬೆಳಗ್ಗೆ ಮಾಡೋಣ. ಆಯಿತಾ? ಸಮಯ ಮೀರಿದೆ, ಊಟದ ಸಮಯ ಆಯಿತು. ಮತ್ತೊಮ್ಮೆ ನಿಮ್ಮನ್ನು ಸಹ ಮುಂದಿನ ತರಗತಿಯಲ್ಲಿ ಕಾಣ್ತೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನೆನಪಿಡಿ, ಇದು ಈಸಿ ಪಿಜಿ ಕ್ಲಾಸಸ್. ನಿಮ್ಮ ತರಗತಿ